ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ಮಲಯಾಳಂ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಪೇಟ್ರಿಯಾಟ್ ಸ್ಟೋರಿನ ನೋಡೋಣ. ಇದನ್ನ ಎಕ್ಸ್ಪ್ಲೇನ್ ಮಾಡುವಂತೆ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಕೇಳಿದ್ರು. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಕಥೆ ಆರಂಭದಲ್ಲಿ ನಮಗೆ ಒಬ್ಬ ಮಹಿಳೆಯನ್ನ ತೋರಿಸ್ತಾರೆ. ಈಕೆ ಪ್ರಾಜೆಕ್ಟ್ ಪ್ಯಾರಿಸ್ಕೋಪ್ ಎಂಬ ಒಂದು ಡಾಕ್ಯುಮೆಂಟರಿಯಲ್ಲಿ ಮಾತಾಡ್ತಿರ್ತಾಳೆ. ಈಕೆ ಆ ಡಾಕ್ಯುಮೆಂಟರಿಯಲ್ಲಿ ಮಂತ್ರಿ ಜೆ.ಪಿ. ಸುಧಾರಾಮ್ ಬಗ್ಗೆ ಅಲಿಗೇಷನ್ಸ್ ನ ಮಾಡ್ತಿರ್ತಾಳೆ. ಇನ್ನು ನಾನು ಅವರ ಹತ್ರ ಪಿ ಆಗಿ ಕೆಲಸ ಮಾಡ್ತಿದ್ದೆ. ಆ ಟೈಮಲ್ಲಿ ಅವರು ಮಾಡಿದ ಎಲ್ಲ ಅಕ್ರಮಗಳ ಬಗ್ಗೆ ನನಗೆ ಗೊತ್ತು. ಅದಕ್ಕೆ ಅವರು ನನ್ನನ್ನ ತುಂಬಾ ಹ್ಯಾರಾಸ್ ಮಾಡ್ತಿದ್ರು ಅಂತ ಹೇಳ್ತಾಳೆ. ಕೇವಲ ಈ ಮಹಿಳೆ ಮಾತ್ರ ಅಲ್ಲದೆ ತುಂಬಾ ಮಹಿಳೆಯರು ಮಂತ್ರಿ ಸುಧಾರಾಮ್ ಬಗ್ಗೆ ಅಲಿಗೇಷನ್ಸ್ ನ ಮಾಡ್ತಿರ್ತಾರೆ. ಆ ಮಹಿಳೆ ಮುಂದೆ ಮಾತಾಡ್ತಾ ನಾನು ಮಂತ್ರಿನ ಎಕ್ಸ್ಪೋಸ್ ಮಾಡ್ಬೇಕು ಅನ್ಕೊಂಡಾಗ ಪೊಲೀಸರು ನನ್ನ ವಿರುದ್ಧ ಆದ್ರು. ಅವರು ನಾನು ಲಂಚ ತಗೊಂಡಿನಂತ ಉಲ್ಟಾ ನನ್ನ ಮೇಲೆ ಕೇಸ್ ಹಾಕಿದ್ರು ಅಂತ ಹೇಳ್ತಾಳೆ. ಈಗ ಸೀನಿನಿಂದ ಒಬ್ಬ ಗೌರ್ಮೆಂಟ್ ಆಫೀಸರ್ ಕಡೆ ಶಿಫ್ಟ್ ಆಗುತ್ತೆ. ಈತ ಸ್ಪೈವೇರ್ ಎಂಬ ಒಂದು ಆಪ್ ಬಗ್ಗೆ ಹೇಳ್ತಾನೆ. ಗೌರ್ಮೆಂಟ್ ತಮ್ಮ ವಿರೋಧಿಗಳನ್ನ ಕಂಟ್ರೋಲ್ ಮಾಡೋಕೆ ಅವರ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಗಳಲ್ಲಿ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡಿತ್ತು. ಅದರ ಹೆಸರು ಪ್ಯಾರಿಸ್ಕೋಪ್. ಈ ಆಪ್ ಇಂದ ವಿರೋಧಿಗಳ ಡಾಟಾವನ್ನ ಕಂಟ್ರೋಲ್ ಮಾಡಬಹುದಾಗಿತ್ತು ಅಂತ ಹೇಳ್ತಾನೆ. ಇನ್ನು ಆ ಮಹಿಳೆ ಮುಂದೆ ಮಾತಾಡ್ತಾ ಒಂದು ದಿನ ನನ್ನ ಮತ್ತು ನನ್ನ ಗಂಡನ ಮೊಬೈಲ್ ನಲ್ಲಿ ಒಂದು ಮೆಸೇಜ್ ಬಂದಿತ್ತು. ಅದರಲ್ಲಿದ್ದ ಒಂದು ಲಿಂಕ್ ನ ನಾವು ಕ್ಲಿಕ್ ಮಾಡಿದಾಗ ನಮ್ಮ ಫೋನ್ ಹ್ಯಾಕ್ ಆಗಿತ್ತು ಅಂತ ಹೇಳ್ತಾಳೆ. ಈಗ ತುಂಬಾ ಜನ ನಮ್ಮ ಮೊಬೈಲ್ಗೂ ಕೂಡ ಅಂತ ಮೆಸೇಜ್ ಬಂತು, ನಮ್ಮ ಮೊಬೈಲ್ ಕೂಡ ಹ್ಯಾಕ್ ಆಗಿತ್ತು ಅಂತ ಹೇಳ್ತಾರೆ. ಈಗ ಒಬ್ಬ ಹ್ಯಾಕರ್ ಕೂಡ ಮಾತಾಡ್ತಾನೆ. ಆತ ಇಂಥ ಆಪ್ ಗಳನ್ನ ಇನ್ಸ್ಟಾಲ್ ಮಾಡೋದ್ರಿಂದ ಆ ಫೋನ್ ಗಳನ್ನ ನಾವು ಈಸಿಯಾಗಿ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತಾನೆ. ಈಗ ಸೀನಿಲಿಂದ ಕಟ್ ಆಗಿ ನ್ಯೂ ದಿಲ್ಲಿಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಮಗೆ ಮಂತ್ರಿ ಸುಧಾರಾಮ್ನ ತೋರಿಸ್ತಾರೆ. ಇಲ್ಲಿ ಒಂದು ಪ್ರೋಗ್ರಾಮ್ ನಡೀತಿರುತ್ತೆ. ಆಗ ಅಲ್ಲಿ ಸಿಎಂ ಶಾಲಿನಿ ಬರ್ತಾಳೆ. ಈಕೆ ಸುಧಾರಾಮ್ ಜೊತೆ ಮಾತಾಡ್ತಾಳೆ. ನೀವು ಯಾವಾಗಲೂ ದೇಶದ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಿದ್ರಿ, ಆದ್ರೆ ಈಗ ನನಗೆ ಗೊತ್ತಾಯ್ತು ನೀವು ಜನರ ಸ್ಪೈ ಮಾಡಿಸ್ತೀರಿ ಅಂತ ಹೇಳ್ತಾಳೆ. ಆಗ ಸುಧಾರಾಮ್ ಶಾಲಿನಿಗೆ ಅದೆಲ್ಲ ಸುಳ್ಳು, ಈಗ ಅದೆಲ್ಲ ಕೋರ್ಟ್ ನಲ್ಲಿ ಕೂಡ ಸಾಬೀತಾಗಿದೆ ಅಂತ ಹೇಳ್ತಾನೆ. ಆದ್ರೆ ಶಾಲಿನಿ ಅವರ ಮಾತನ್ನ ಕೇಳಲ್ಲ. ನೀನು ಆದಷ್ಟು ಬೇಗ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಡಾಕ್ಯುಮೆಂಟ್ಸ್ ನ ನನಗೆ ತಂದು ಕೊಡು ಅಂತ ಹೇಳ್ತಾಳೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಶಾಲಿನಿ ಆರೋಗ್ಯ ಸರಿ ಇರಲ್ಲ. ಅದಕ್ಕೆ ಯಾಕೆ ಸುಧಾರಾಮ್ಗೆ ನನ್ನ ಸರ್ಜರಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಆ ಡಾಕ್ಯುಮೆಂಟ್ಸ್ ಎಲ್ಲ ನನಗೆ ಬೇಕು ಅಂತ ಹೇಳ್ತಾಳೆ. ಈಗ ಸೀನಿಲಿಂದ ಮಿನಿಸ್ಟ್ರಿ ಆಫೀಸ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಒಬ್ಬ ಮಹಿಳೆ ಇರ್ತಾಳೆ. ಆ ಆಫೀಸ್ಗೆ ಒಂದು ಫ್ಯಾಕ್ಸ್ ಬರುತ್ತೆ. ಆ ಮಹಿಳೆ ಅದನ್ನ ತಗೊಂಡು ತನ್ನ ಬ್ಯಾಗ್ ಅಲ್ಲಿ ಬಚ್ಚಿಟ್ಕೋತಾಳೆ. ಆಕ್ಚುಲಿ ಈಕೆ ಶಾಲಿನಿ ರೈಟ್ ಹ್ಯಾಂಡ್ ಆಗಿರ್ತಾಳೆ. ಈಕೆ ಶಾಲಿನಿಗೆ ತುಂಬಾ ನಂಬಿಕಸ್ಥ ವ್ಯಕ್ತಿ ಆಗಿರ್ತಾಳೆ. ಆಕೆ ಆ ಫ್ಯಾಕ್ಸ್ ತಗೊಂಡು ಹೋಗಿ ಶಾಲಿನಿಗೆ ಕೊಡ್ತಾಳೆ. ಆ ಫ್ಯಾಕ್ಸ್ ಅಲ್ಲಿ ಪ್ರಾಜೆಕ್ಟ್ ಪ್ಯಾರಿಸ್ಕೋಪ್ ಗೆ ಸಂಬಂಧಿಸಿದ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇರುತ್ತೆ. ಅದನ್ನು ನೋಡಿ ಶಾಲಿನಿಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥವಾಗುತ್ತೆ. ಆಕೆ ತಕ್ಷಣ ಡಾಕ್ಟರ್ ಡ್ಯಾನಿಯಲ್ ನ ತನ್ನ ಹತ್ರ ಕರೀತಾಳೆ. ಆಕ್ಚುಲಿ ಡ್ಯಾನಿಯಲ್ ಮತ್ತು ಶಾಲಿನಿ ಸೇರಿ ತುಂಬಾ ಆಪರೇಷನ್ ಗಳನ್ನ ಮಾಡಿರ್ತಾರೆ. ಇವರು ದೇಶಕ್ಕೆ ಪ್ರಾಬ್ಲಮ್ ಆದಾಗ ಒಂದು ಟೀಮ್ ನ ರೆಡಿ ಮಾಡಿ ಅದರ ಮೂಲಕ ಅದನ್ನ ಸಾಲ್ವ್ ಮಾಡಿರ್ತಾರೆ. ಇಲ್ಲಿ ಶಾಲಿನಿ ಡ್ಯಾನಿಯಲ್ಗೆ ಮಂತ್ರಿ ಸುಧಾರಾಮ್ ಏನೋ ದೊಡ್ಡದನ್ನ ಪ್ಲಾನ್ ಮಾಡ್ತಿದ್ದಾನೆ. ಅವನ ಮಗ ಶಕ್ತಿ ಒಂದು ಆಪ್ ನ ಕಂಡುಹಿಡಿದಿದ್ದಾನೆ. ಅದರ ಹೆಸರು ಪ್ಯಾರಿಸ್ಕೋಪ್. ಈ ಆಪ್ ನ ಜನಸಾಮಾನ್ಯರ ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಅವರ ಡಾಟಾನ ಈಸಿಯಾಗಿ ಕದಿಬಹುದು ಮತ್ತು ಅವರ ಮೇಲೆ ಸ್ಪೈ ಮಾಡಬಹುದು ಅಂತ ಹೇಳ್ತಾಳೆ. ಹೀಗಾದ್ರೆ ಇದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಇದು ರಾಂಗ್ ವ್ಯಕ್ತಿಗಳ ಕೈಗೆ ಬಿದ್ರೆ ದೇಶಕ್ಕೆ ತೊಂದರೆ ಆಗಬಹುದು. ಅದನ್ನು ನೀನು ಹೇಗಾದ್ರೂ ಮಾಡಿ ತಡಿಬೇಕು ಅಂತ ಹೇಳ್ತಾಳೆ. ಆಗ ಡ್ಯಾನಿಯಲ್ ಶಾಲಿನಿಗೆ ನೀವು ಚಿಂತೆ ಮಾಡಬೇಡಿ, ನನ್ನ ಪೂರ್ತಿ ಶಕ್ತಿಯನ್ನು ಉಪಯೋಗಿಸಿ ಅವನನ್ನ ನಾನು ತಡಿತೀನಿ ಅಂತ ಹೇಳ್ತಾನೆ. ಈಗ ಡ್ಯಾನಿಯಲ್ ಅಲ್ಲಿಂದ ತನ್ನ ಆಫೀಸ್ಗೆ ಬಂದು ತನ್ನ ಕೆಲಸ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಇಲ್ಲಿ ನಮಗೆ ಡ್ಯಾನಿಯಲ್ ಟೀಮ್ ನ ತೋರಿಸ್ತಾರೆ. ಆತನ ಟೀಮ್ ಅಲ್ಲಿ 3 ಜನ ಇರ್ತಾರೆ. ಅವರು ಪ್ಯಾರಿಸ್ಕೋಪ್ ಬಗ್ಗೆ ಮಾತಾಡ್ತಾರೆ. ಇನ್ನು ಮಾರನೇ ದಿನ ಬೆಳಗ್ಗೆ ಶಾಲಿನಿ ಡೆತ್ ಆಗಿರುತ್ತೆ. ಇದನ್ನು ನೋಡಿ ಡ್ಯಾನಿಯಲ್ಗೆ ಶಾಕ್ ಆಗುತ್ತೆ. ಅವನು ಆಕೆ ಫ್ಯೂನರಲ್ಗೆ ಹೋಗ್ತಾನೆ. ಇಲ್ಲಿ ಶಾಲಿನಿ ಮಗಳಿರ್ತಾಳೆ. ಈಕೆ ಡ್ಯಾನಿಯಲ್ಗೆ ನನ್ನ ತಾಯಿ ಆಪರೇಷನ್ ಆದ್ಮೇಲೆ ಚೆನ್ನಾಗಿದ್ರು, ಆದ್ರೆ ಅಚಾನಕ್ ಆಗಿ ಅವರಿಗೆ ಇನ್ಫೆಕ್ಷನ್ ಆಗಿ ಅವರ ಡೆತ್ ಆಯ್ತು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಡ್ಯಾನಿಯಲ್ಗೆ ಖಂಡಿತ ಶಾಲಿನಿ ಮರ್ಡರ್ ಆಗಿದೆ ಅಂತ ಅರ್ಥ ಮಾಡ್ಕೋತಾನೆ. ಈಗ ಡ್ಯಾನಿಯಲ್ ಇಲ್ಲಿಂದ ಒಂದು ಪ್ರೋಗ್ರಾಮ್ಗೆ ಹೋಗ್ತಾನೆ. ಇಲ್ಲಿ ಮಂತ್ರಿ ಸುಧಾರಾಮ್ ಮಗ ಶಕ್ತಿ ಇರ್ತಾನೆ. ಇಲ್ಲಿ ಶಕ್ತಿ ತನ್ನ ಕಂಪನಿ ಶಕ್ತಿ ಸೊಲ್ಯೂಷನ್ ಬಗ್ಗೆ ಒಂದು ಪ್ರೆಸೆಂಟೇಷನ್ ನ ಕೊಡ್ತಿರ್ತಾನೆ. ಆಕ್ಚುಲಿ ಡ್ಯಾನಿಯಲ್ಗೆ ಶಕ್ತಿ ಮೊದಲೇ ಗೊತ್ತಿರ್ತಾನೆ, ಯಾಕಂದ್ರೆ ಅವನು ಮೊದಲು ಏರ್ಫೋರ್ಸ್ ನಲ್ಲಿ ಕೆಲಸ ಮಾಡಿರ್ತಾನೆ. ಆದ್ರೆ ಒಂದು ಸಲ ಶಕ್ತಿ ಫ್ಲೈಯಿಂಗ್ ಮಾಡ್ತಿದ್ದಾಗ ಅವನ ಪ್ಲೇನ್ ಕೆಟ್ಟೋಗುತ್ತೆ. ಅಲ್ಲೇ ಇದ್ದ ಡ್ಯಾನಿಯಲ್ ಅವನಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಆ ಪ್ಲೇನ್ ನ ಸೇಫ್ ಆಗಿ ಲ್ಯಾಂಡ್ ಆಗುವಂತೆ ಮಾಡ್ತಾನೆ. ಆದ್ರೆ ಅದಾದ್ಮೇಲೆ ಶಕ್ತಿ ಏರ್ಫೋರ್ಸ್ ನ ಬಿಟ್ಬಿಟ್ಟು ತನ್ನ ತಂದೆಯೊಂದಿಗೆ ಪಾಲಿಟಿಕ್ಸ್ ನಲ್ಲಿ ಎಂಟ್ರಿ ಆಗಿರ್ತಾನೆ. ಇಲ್ಲಿ ನಮಗೆ ಶಕ್ತಿ ಫ್ರೆಂಡ್ ಮೈಕಲ್ ನ ತೋರಿಸ್ತಾರೆ. ಮೈಕಲ್ ಕೂಡ ಮೊದಲು ಏರ್ಫೋರ್ಸ್ ನಲ್ಲಿ ಇರ್ತಾನೆ. ಆದ್ರೆ ಅವನು ಕೂಡ ಕೆಲಸನ ಬಿಟ್ಬಿಟ್ಟು ಶಕ್ತಿ ಜೊತೆ ಸೇರಿ ತನ್ನ ಕಂಪನಿಯನ್ನ ನಡೆಸ್ತಿರ್ತಾನೆ. ಇಲ್ಲಿ ಮೈಕಲ್ ಮತ್ತು ಶಕ್ತಿನ ಒಟ್ಟಿಗೆ ನೋಡಿ ಡ್ಯಾನಿಯಲ್ಗೆ ಎಲ್ಲ ಅರ್ಥವಾಗುತ್ತೆ. ಸ್ಪೈವೇರ್ ಹಿಂದೆ ಇವರೇ ಇದ್ದಾರೆ ಅಂತ ಅವನು ಅರ್ಥ ಮಾಡ್ಕೋತಾನೆ. ಅದೇ ಟೈಮಲ್ಲಿ ಅಲ್ಲಿ ಶ್ರೀಧರನ್ ಎಂಬ ಒಬ್ಬ ಸೀನಿಯರ್ ಆಫೀಸರ್ ಬರ್ತಾನೆ. ಡ್ಯಾನಿಯಲ್ ಅವನಿಗೆ ಎಲ್ಲ ಹೇಳ್ಬಿಡ್ತಾನೆ. ಮತ್ತು ಶಾಲಿನಿದು ಕೂಡ ನ್ಯಾಚುರಲ್ ಡೆತ್ ಅಲ್ಲ, ಆಕೆನೂ ಕೂಡ ಮರ್ಡರ್ ಮಾಡಲಾಗಿದೆ. ಇದರೆಲ್ಲದರ ಹಿಂದೆ ಸುಧಾರಾಮ್ ಇದಾನೇನೋ ಅಂತ ಡೌಟ್ ಇದೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಶ್ರೀಧರನ್ಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಅವನು ಸೀದಾ ಸುಧಾರಾಮ್ ಹತ್ರ ಹೋಗಿ ಎಲ್ಲ ಹೇಳ್ಬಿಡ್ತಾನೆ. ಈಗ ಡ್ಯಾನಿಯಲ್ ಅಲ್ಲಿಂದ ತನ್ನ ಒಬ್ಬ ಫ್ರೆಂಡ್ ರೋಹಿನ್ ಹತ್ರ ಹೋಗ್ತಾನೆ. ಈತ ಕೂಡ ಒನ್ ಟೈಮ್ ಅಲ್ಲಿ ಆರ್ಮಿ ಆಫೀಸರ್ ಆಗಿರ್ತಾನೆ. ಇಲ್ಲಿ ಬಂದಾಗ ಡ್ಯಾನಿಯಲ್ಗೆ ರೋಹಿನ್ ಸಿಗಲ್ಲ. ಅಲ್ಲಿ ರೋಹಿನ್ ಇಬ್ಬರು ಮಕ್ಕಳು ಮತ್ತು ಅವರ ಕೇರ್ ಟೇಕರ್ ಅಂಜುಮ್ ಇರ್ತಾರೆ. ಡ್ಯಾನಿಯಲ್ ಅವರಿಗೆ ರೋಹಿನ್ ಎಲ್ಲಿ ಅಂತ ಕೇಳ್ತಾನೆ. ಆದ್ರೆ ಅಂಜು ಗೊತ್ತಿಲ್ಲ, ಒಂದು ವಾರದಿಂದ ಅವರು ಮನೆಗೆ ಬಂದಿಲ್ಲ ಅಂತ ಹೇಳ್ತಾಳೆ. ಇನ್ನು ಆಕೆ ಮಕ್ಕಳು ಮನೆಯ ಒಂದು ವಿಡಿಯೋ ಮಾಡಿ ಅದನ್ನ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ರು ಅಂತ ಹೇಳ್ತಾಳೆ. ಆಗ ಡ್ಯಾನಿಯಲ್ ಆ ವಿಡಿಯೋ ನೋಡ್ತಾನೆ. ಆ ವಿಡಿಯೋದಲ್ಲಿ ಒಂದು ನಾಯಿ ಒಂದು ಮೂಲೆ ಕಡೆ ನೋಡಿ ಬೊಗಳ್ತಿರುತ್ತೆ. ಅದನ್ನ ನೋಡಿ ಡ್ಯಾನಿಯಲ್ಗೆ ಏನೋ ಡೌಟ್ ಬರುತ್ತೆ. ಆಗ ಅವನು ದುರ್ಬಿನ್ ತಗೊಂಡು ಆ ಕಡೆ ನೋಡ್ತಾನೆ. ಆಗ ಒಂದು ಮರದಲ್ಲಿ ಒಂದು ಕ್ಯಾಮ್ರಾನ ಫಿಕ್ಸ್ ಮಾಡಿರ್ತಾರೆ. ಇದನ್ನ ನೋಡಿ ಡ್ಯಾನಿಯಲ್ಗೆ ರೋಹಿನ್ ಮನೆ ಮೇಲೆ ಯಾರೋ ನಿಗಾ ಇಟ್ಟಿದ್ರು ಅಂತ ಅರ್ಥವಾಗುತ್ತೆ. ಈಗ ಅವನು ತಕ್ಷಣ ಅಲ್ಲಿಂದ ತನ್ನ ಒಂದು ಸೀಕ್ರೆಟ್ ಪ್ಲೇಸ್ಗೆ ಹೋಗ್ತಾನೆ.
ಇಲ್ಲಿ ಬಂದಾಗ ದಾನಿಯಲ್ ಅಸಿಸ್ಟೆಂಟ್ ಗೌರವ್ ಅಲ್ಲಿರ್ತಾನೆ. ದಾನಿಯಲ್ ಗೌರವ್ಗೆ ತನ್ನ ಫೋನಲ್ಲಿದ್ದ ಎಲ್ಲ ಡಾಟಾನ ಬೇರೆ ಫೋನ್ಗೆ ಶಿಫ್ಟ್ ಮಾಡುವಂತೆ ಹೇಳ್ತಾನೆ. ಈಗ ಗೌರವ್ ಹಾಗೆ ಮಾಡ್ತಾನೆ. ಆಮೇಲೆ ದಾನಿಯಲ್ ಲಂಡನ್ಲಿದ್ದ ತನ್ನ ಇನ್ನೊಬ್ಬ ಅಸಿಸ್ಟೆಂಟ್ ಆಯಿಷಾಗೆ ಕಾಲ್ ಮಾಡಿ ನನ್ನ ಫೋನ್ ಹ್ಯಾಕ್ ಆಗಿದೆ ಅಂತ ಹೇಳ್ತಾನೆ. ಇಲ್ಲಿ ದಾನಿಯಲ್ಗೆ ತನ್ನ ಸೀಕ್ರೆಟ್ ಪ್ಲೇಸ್ ಅಲ್ಲಿ ಯಾರೋ ಬರ್ತಿದ್ದಾರೆ ಅಂತ ಡೌಟ್ ಬರುತ್ತೆ. ಅದಕ್ಕೆ ಅವನು ಕೆಲವು ಇಂಪಾರ್ಟೆಂಟ್ ಫೈಲ್ಸ್ ಮತ್ತು ಡಾಕ್ಯುಮೆಂಟ್ಸ್ ನ ತಗೊಂಡು ತನ್ನ ಫೋನ್ ನ ಮುರಿದು ಅಲ್ಲಿಂದ ಹೋಗ್ತಾನೆ. ಈಗ ಆ ವ್ಯಕ್ತಿಗಳು ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ದಾನಿಯಲ್ ಅವರಿಂದ ತಪ್ಪಿಸಿಕೊಂಡು ಸೀದಾ ತನ್ನ ಆಫೀಸ್ಗೆ ಬರ್ತಾನೆ. ಇಲ್ಲಿ ಬಂದಾಗ ದಾನಿಯಲ್ ತನ್ನ ಕೆಲವೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನ ತಗೋತಾನೆ ಮತ್ತು ತನ್ನ ಪಾಸ್ಪೋರ್ಟ್ ನ ಹರಿದು ಬಿಸಾಕ್ತಾನೆ. ಆಮೇಲೆ ಅವನು ಹೊಸ ಪಾಸ್ಪೋರ್ಟ್ ಗಾಗಿ ಅಪ್ಲೈ ಮಾಡ್ತಾನೆ. ಇದು ತನ್ನ ಸೀನಿಯರ್ ಆಫೀಸರ್ ಶ್ರೀಧರ್ಗೆ ಗೊತ್ತಾಗುತ್ತೆ. ಅವನು ಸುಧಾರಾಮ್ ಜೊತೆ ಸೇರ್ಕೊಂಡಿರ್ತಾನೆ. ಅದಕ್ಕೆ ಅವನು ತನ್ನ ಆಫೀಸರ್ಸ್ಗೆ ಹೇಗಾದ್ರೂ ಮಾಡಿ ದಾನಿಯಲ್ನ ತಡೀರಿ, ಅವನು ದೇಶ ಬಿಟ್ಟು ಹೋಗಬಾರ್ದು ಅಂತ ಹೇಳ್ತಾನೆ. ಈಗ ದಾನಿಯಲ್ ತನ್ನ ಪಾಸ್ಪೋರ್ಟ್ ತಗೊಂಡು ಏರ್ಪೋರ್ಟ್ಗೆ ಬರ್ತಾನೆ. ಆದ್ರೆ ದಾನಿಯಲ್ ತುಂಬಾ ಹುಷಾರಾಗಿರ್ತಾನೆ. ಇಲ್ಲಿ ಶಶಿಧರನ್ ಕಡೆಯವರು ಅವನನ್ನ ಹುಡುಕ್ತಿರ್ತಾರೆ. ಆದ್ರೆ ಅವನು ಎಲ್ಲರಿಂದ ತಪ್ಪಿಸ್ಕೊಂಡು ಪ್ಲೇನ್ ಇರ್ತಾನೆ. ಇನ್ನು ಆತ ಪ್ಲೇನ್ಗೆ ಬಂದಾಗ ಅಲ್ಲಿ ತನ್ನ ಲ್ಯಾಪ್ಟಾಪ್ ನ ಓಪನ್ ಮಾಡ್ತಾನೆ ಮತ್ತು ತನ್ನ ಹತ್ರ ಇದ್ದ ಪೆನ್ಡ್ರೈವ್ ನಲ್ಲಿದ್ದ ಎಲ್ಲಾ ಡಾಟಾನ ಆ ಲ್ಯಾಪ್ಟಾಪ್ ನಲ್ಲಿ ಕಾಪಿ ಮಾಡ್ತಾನೆ ಮತ್ತು ಪೆನ್ಡ್ರೈವ್ ನ ಸಹ ಮುರಿದು ಬಿಸಾಕ್ತಾನೆ. ಆಮೇಲೆ ದಾನಿಯಲ್ ಬಾತ್ರೂಮ್ಗೆ ಹೋಗಿ ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾನೆ. ನನ್ನ ಹೆಸರು ದಾನಿಯಲ್, ನಾನು ಕಳೆದ 15 ವರ್ಷಗಳಿಂದ ಇಂಡಿಯನ್ ಸೆಕ್ಯೂರಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೆ ಈಗಿಂದ ನಾನು ನನ್ನ ಹೆಸರನ್ನ ಶ್ರೀಮಂತ್ ಅಂತ ಚೇಂಜ್ ಮಾಡ್ಕೋತಾ ಇದ್ದೀನಿ. ಏಕೆಂದ್ರೆ ನನ್ನ ಮೊಬೈಲ್ ನ ಹ್ಯಾಕ್ ಮಾಡಲಾಗಿದೆ, ಅದರಲ್ಲಿ ಒಂದು ಸ್ಪೈವೇರ್ ನ ಇನ್ಸ್ಟಾಲ್ ಮಾಡಲಾಗಿದೆ ಮತ್ತು ಇದೆಲ್ಲದರ ಹಿಂದೆ ಮಂತ್ರಿ ಸುಧಾರಾಮ್ ಇದ್ದಾನೆ. ಶಾಲಿನಿ ಮ್ಯಾಮ್ ಅವನನ್ನ ಪ್ರಶ್ನೆ ಮಾಡಿದಾಗ ಅವನು ಶಾಲಿನಿ ಮ್ಯಾಮ್ ನ ಕೂಡ ಮರ್ಡರ್ ಮಾಡಿಸಿದ್ದಾನೆ. ಅದಕ್ಕೆ ಈಗ ನಾನು ಮಂತ್ರಿ ಸುಧಾರಾಮ್ನ ಎಕ್ಸ್ಪೋಸ್ ಮಾಡ್ತೀನಿ, ಇನ್ನು ಶಾಲಿನಿ ಮ್ಯಾಮ್ಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಇನ್ನು ವಿಡಿಯೋ ರೆಕಾರ್ಡ್ ಮಾಡಿದ ಮೇಲೆ ದಾನಿಯಲ್ ಲಂಡನ್ಗೆ ಬರ್ತಾನೆ. ಇಲ್ಲಿ ಆಯಿಷಾ ಅವನನ್ನ ರಿಸೀವ್ ಮಾಡ್ತಾಳೆ. ದಾನಿಯಲ್ ಅಲ್ಲಿಂದ ಒಂದು ಸೈಬರ್ ಕೆಫೆಗೆ ಹೋಗಿ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ. ಈಗ ಆ ವಿಡಿಯೋ ತುಂಬಾ ವೈರಲ್ ಆಗುತ್ತೆ. ಇಲ್ಲಿ ಇಂಡಿಯಾದಲ್ಲಿ ರಿಪೋರ್ಟರ್ಸ್ ಎಲ್ಲ ಸುಧಾರಾಮ್ನ ಕ್ವಶನಿಂಗ್ ಮಾಡ್ತಾರೆ. ದಾನಿಯಲ್ ಹೇಳ್ತಿರೋದು ನಿಜನಾ ಅಂತ ಕೇಳ್ತಾರೆ. ಆದ್ರೆ ಸುಧಾರಾಮ್ ಅದೆಲ್ಲ ಸುಳ್ಳು, ದಾನಿಯಲ್ ಒಬ್ಬ ದೇಶದ್ರೋಹಿ, ಅವನು ದೇಶಕ್ಕೆ ಮೋಸ ಮಾಡಿ ಇಲ್ಲಿಂದ ಓಡೋಗಿದ್ದಾನೆ ಮತ್ತು ನನ್ನ ಮೇಲೆ ಸುಳ್ಳು ಅಲಿಗೇಷನ್ ಹಾಕ್ಸಿದ್ದಾನೆ. ಅದಕ್ಕೆ ಅವನು ಇಂಡಿಯಾಗೆ ಬಂದ ತಕ್ಷಣ ಅವನನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾನೆ. ಈಗ ಸೀನಿಲಿಂದ ಲಂಡನ್ ಕಡೆ ಶಿಫ್ಟ್ ಆಗುತ್ತೆ. ಈಗ ದಾನಿಯಲ್ ಲಂಡನ್ಗೆ ಬಂದು 1 ವರ್ಷ ಕಳೆದಿರುತ್ತೆ. ಈಗ ಅವನು ಯೂಟ್ಯೂಬ್ ನಲ್ಲಿ ಡೈಲಿ ವ್ಲಾಗ್ಸ್ ನ ಸ್ಟಾರ್ಟ್ ಮಾಡಿರ್ತಾನೆ. ಅವನು ಡೈಲಿ ಮೊಬೈಲ್ ಪಾರ್ಟ್ಸ್ ಗಳ ಬಗ್ಗೆ ಮತ್ತು ಅದನ್ನ ಹೇಗೆ ಹ್ಯಾಕ್ ಮಾಡ್ತಾರೆ ಅಂತ ಜನರಿಗೆ ಹೇಳ್ತಿರ್ತಾನೆ. ಇನ್ನು ಆತ 16 ವರ್ಷದ ಒಬ್ಬ ಹುಡುಗಿಯ ಬಗ್ಗೆ ಹೇಳ್ತಾನೆ. ಒಂದು ಲ್ಯಾಪ್ಟಾಪ್ ನಿಂದ ಆಕೆ ಜೀವನ ಹೇಗೆ ಹಾಳಾಯ್ತು ಅಂತ ಹೇಳ್ತಾನೆ. ಆಕ್ಚುಲಿ ಇಂಡಿಯನ್ ಗವರ್ಮೆಂಟ್ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ ಅಲ್ಲಿ ಒಂದು 16 ವರ್ಷದ ಹುಡುಗಿಗೆ ಒಂದು ಲ್ಯಾಪ್ಟಾಪ್ ಕೊಟ್ಟಿತ್ತು. ಅದರಲ್ಲಿ ಮೊದಲೇ ಸ್ಪೈವೇರ್ ನ ಇನ್ಸ್ಟಾಲ್ ಮಾಡಲಾಗಿತ್ತು. ಆ ಸ್ಪೈವೇರ್ ನ ಶಕ್ತಿ ಸೊಲ್ಯೂಷನ್ ಕಂಪನಿ ರೆಡಿ ಮಾಡ್ತಾ ಇದೆ. ಆ ಕಂಪನಿ ಬೇರೆ ಯಾರ್ದು ಅಲ್ಲ, ಮಂತ್ರಿ ಸುಧಾರಾಮ್ ಮಗ ಶಕ್ತಿದು ಅಂತ ಹೇಳ್ತಾನೆ. ಈಗ ದಾನಿಯಲ್ ಅಲ್ಲಿಂದ ಒಂದು ಯೂನಿವರ್ಸಿಟಿಗೆ ಹೋಗ್ತಾನೆ. ಆಕ್ಚುಲಿ ದಾನಿಯಲ್ ಇಲ್ಲಿ ಟೀಚಿಂಗ್ ಮಾಡ್ತಿರ್ತಾನೆ. ಇಲ್ಲಿ ಆತ ತನ್ನ ಸ್ಟೂಡೆಂಟ್ಸ್ ಗೆ ಮೊಬೈಲ್ ನಲ್ಲಿ ನೀವು ಡಿಲೀಟ್ ಮಾಡಿದ ಫೋಲ್ಡರ್ಸ್ ಅಥವಾ ಫೈಲ್ಸ್ ಗಳು ಅದು ಡಿಲೀಟ್ ಆಗಲ್ಲ, ಅದನ್ನ ನಾವು ಕರೆಕ್ಟ್ ಆದ ಸಾಫ್ಟ್ವೇರ್ ಮತ್ತು ಟೆಕ್ನಾಲಜಿ ಇದ್ರೆ ರಿಕವರ್ ಮಾಡಬಹುದು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ನೋಡಿದಾಗ ಯೂಟ್ಯೂಬ್ ನಲ್ಲಿ ದಾನಿಯಲ್ಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಇವರು ಈಗ ಸೆಲೆಬ್ರೇಷನ್ ಮಾಡ್ತಾರೆ. ಆದ್ರೆ ಇನ್ನೊಂದು ಕಡೆ ಇಂಡಿಯಾದ ಒಬ್ಬ ಇನ್ಫ್ಲುಯೆನ್ಸರ್ ದಾನಿಯಲ್ ಬಗ್ಗೆ ವಿಡಿಯೋ ಮಾಡ್ತಾನೆ. ದಾನಿಯಲ್ ಒಬ್ಬ ದೇಶದ್ರೋಹಿ, ಆತ ದೇಶ ಬಿಟ್ಟು ಓಡೋಗಿದ್ದಾನೆ. ಅವನು ಪಾಕಿಸ್ತಾನದಲ್ಲಿದ್ದು ಅಲ್ಲಿನ ಜನರ ಸಪೋರ್ಟ್ ತಗೊಂಡು ಇಂಡಿಯನ್ ಗವರ್ಮೆಂಟ್ ವಿರುದ್ಧ ಮಾತಾಡ್ತಾನೆ. ಇನ್ನು ಆತ ಮಂತ್ರಿ ಸುಧಾರಾಮ್ ಬಗ್ಗೆ ಮಾಡ್ತಿರೋ ಎಲ್ಲಾ ವಿಡಿಯೋಸ್ ಮತ್ತು ಅಲಿಗೇಷನ್ ಎಲ್ಲ ಫೇಕ್ ಅಂತ ಹೇಳ್ತಾನೆ. ಈ ವಿಡಿಯೋ ದಾನಿಯಲ್ ಹತ್ರ ಬಂದಾಗ ಆತನಿಗೆ ತುಂಬಾ ಬೇಜಾರಾಗುತ್ತೆ. ಅವನು ನಾನು ಎಲ್ಲ ನಿಜ ಹೇಳ್ತಿದ್ರು, ಜನ ಯಾಕೆ ಹೀಗೆ ಮಾತಾಡ್ತಿದ್ದಾರೆ ಅಂತ ಅನ್ಕೋತಾನೆ. ಈಗ ಆತ ತನ್ನ ಟೆಕ್ನಾಲಜಿ ಉಪಯೋಗಿಸಿ ಆ ಇನ್ಫ್ಲುಯೆನ್ಸರ್ ನಂಬರ್ ನ ತಗೋತಾನೆ ಮತ್ತು ಅವನಿಗೆ ಕಾಲ್ ಮಾಡ್ತಾನೆ. ದಾನಿಯಲ್ ಅವನಿಗೆ ಕಾಲ್ ಮಾಡಿ ನೀನು ವಿಡಿಯೋ ಡಿಲೀಟ್ ಮಾಡಿಲ್ಲ ಅಂದ್ರೆ ನಿನ್ನ ಬಿಡಲ್ಲ ಅಂತ ವಾರ್ನಿಂಗ್ ಕೊಡ್ತಾನೆ. ಈಗ ಆ ಇನ್ಫ್ಲುಯೆನ್ಸರ್ ಭಯಪಟ್ಟು ಆ ವಿಡಿಯೋನ ಡಿಲೀಟ್ ಮಾಡ್ತಾನೆ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ದಾನಿಯಲ್ ಹತ್ರ ಜ್ಯೋತಿಯನ್ನ ಹುಡುಗಿಯ ಮೊಬೈಲ್ ಬರುತ್ತೆ. ಅದನ್ನ ಯಾರು ಕಳಿಸಿದ್ದಾರೆ ಅಂತ ದಾನಿಯಲ್ಗೆ ಗೊತ್ತಾಗಲ್ಲ. ಅವನು ಈಗ ಮೊಬೈಲ್ ನ ಸರ್ಚ್ ಮಾಡಿ ನೋಡಿದಾಗ ಅದರಲ್ಲಿ ಅವನಿಗೆ ತುಂಬಾ ಇನ್ಫಾರ್ಮೇಶನ್ ಗಳು ಸಿಗುತ್ತೆ. ಯಾಕಂದ್ರೆ ಈ ಮೊಬೈಲ್ ನಲ್ಲೂ ಕೂಡ ಸ್ಪೈವೇರ್ ನ ಇನ್ಸ್ಟಾಲ್ ಮಾಡಿರ್ತಾರೆ. ಆಕ್ಚುಲಿ ಜ್ಯೋತಿ ಶಕ್ತಿ ಸೊಲ್ಯೂಷನ್ ಅಲ್ಲಿ ಡಾಟಾ ಅನಲೈಸ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಆದ್ರೆ ಈಗ ಆಕೆ ಡೆತ್ ಆಗಿರುತ್ತೆ. ಇನ್ನು ದಾನಿಯಲ್ ಆಕೆ ಫೋನ್ ನ ಚೆಕ್ ಮಾಡಿದಾಗ ಅದರಲ್ಲಿ ಅವನಿಗೆ ತುಂಬಾ ಪರ್ಸನಲ್ ವಿಡಿಯೋಗಳು ಸಿಗುತ್ತೆ ಮತ್ತು ತುಂಬಾ ಇನ್ಫಾರ್ಮೇಶನ್ ಗಳನ್ನ ಅದರಲ್ಲಿ ಆಕೆ ಸ್ಟೋರ್ ಮಾಡಿರ್ತಾಳೆ. ಜ್ಯೋತಿ ಡೈಲಿ ವಿಡಿಯೋಸ್ ಮಾಡ್ತಿರ್ತಾಳೆ. ಆಕೆ ತನ್ನ ಲೈಫ್ ನ ಪ್ರತಿಯೊಂದು ಮೂಮೆಂಟ್ ನ ಕ್ಯಾಪ್ಚರ್ ಮಾಡ್ತಿರ್ತಾಳೆ. ಇನ್ನು ಜ್ಯೋತಿ ಶಕ್ತಿ ಫ್ರೆಂಡ್ ಮೈಕಲ್ ನ ಗರ್ಲ್ ಫ್ರೆಂಡ್ ಆಗಿರ್ತಾಳೆ. ಹೀಗಿದ್ದಾಗ ಒಂದು ದಿನ ಒಬ್ಬ ಮಹಿಳೆ ಜ್ಯೋತಿ ಹತ್ರ ಬರ್ತಾಳೆ ಮತ್ತು ಗೌರ್ಮೆಂಟ್ ಅವರು ನಮಗೆ ಕೊಟ್ಟ ಲ್ಯಾಪ್ಟಾಪ್ ನಿಂದ ನಮ್ಮ ಮಗಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ, ಆಕೆ ಪರ್ಸನಲ್ ವಿಡಿಯೋಸ್ ಮತ್ತು ಡಾಟಾ ಎಲ್ಲ ಲೀಕ್ ಆಗ್ತಿದೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ಜ್ಯೋತಿಗೆ ವಿಚಿತ್ರ ಅನಿಸುತ್ತೆ. ಆಕೆ ಆ ಲ್ಯಾಪ್ಟಾಪ್ ನ ಚೆಕ್ ಮಾಡ್ತಾಳೆ. ಆಗ ಆಕೆಗೆ ಅದರಲ್ಲಿ ಒಂದು ಪ್ರೋಗ್ರಾಮ್ ಕಾಣುತ್ತೆ. ಅದನ್ನ ಗೌರ್ಮೆಂಟ್ ನವರು ಇನ್ಸ್ಟಾಲ್ ಮಾಡಿರಲ್ಲ. ಈಗ ಜ್ಯೋತಿ ಮನೆಗೆ ಹೋಗಿ ಮೈಕಲ್ಗೆ ಇದರ ಬಗ್ಗೆ ಕೇಳ್ತಾಳೆ. ಆಗ ಮೈಕಲ್ ನಾವೇ ಅದನ್ನ ಅದರಲ್ಲಿ ಇನ್ಸ್ಟಾಲ್ ಮಾಡಿದ್ದು, ಇದು ಮಕ್ಕಳ ಸೇಫ್ಟಿಗಾಗಿ, ಅದು ಕೇವಲ ಎಜುಕೇಶನ್ ಪರ್ಪಸ್ ಗಾಗಿ ಕೊಟ್ಟ ಲ್ಯಾಪ್ಟಾಪ್, ಅದಕ್ಕೆ ಅವರ ಸೇಫ್ಟಿಗಾಗಿ ಅದನ್ನ ನಾವು ಅದರಲ್ಲಿ ಇನ್ಸ್ಟಾಲ್ ಮಾಡಿದ್ವಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಜ್ಯೋತಿಗೆ ವಿಚಿತ್ರ ಅನಿಸುತ್ತೆ. ಏಕೆಂದ್ರೆ ಅವರು ಆ ಲ್ಯಾಪ್ಟಾಪ್ ನ ಕ್ಯಾಮ್ರಾ ಆಕ್ಸೆಸ್ ಕೂಡ ತಗೊಂಡಿರ್ತಾರೆ. ಇನ್ನು ಮೈಕಲ್ ಜ್ಯೋತಿಗೆ ಜಾಸ್ತಿ ಏನು ಹೇಳದೆ ಅಲ್ಲಿಂದ ಹೋಗ್ಬಿಡ್ತಾನೆ. ಆದ್ರೆ ಜ್ಯೋತಿಗೆ ಈಗ ಮೈಕಲ್ ಮೇಲೆ ಫುಲ್ ಡೌಟ್ ಬಂದಿರುತ್ತೆ. ಅದಕ್ಕೆ ಆಕೆ ಒಂದು ದಿನ ಟೈಮ್ ನೋಡಿ ಮೈಕಲ್ ಆಫೀಸ್ ಒಳಗೆ ಹೋಗ್ತಾಳೆ ಮತ್ತು ಅವನ ಕಂಪ್ಯೂಟರ್ ನಿಂದ ಎಲ್ಲಾ ಡಾಟಾನ ಶೇಖರಣೆ ಮಾಡ್ತಾಳೆ. ಆದ್ರೆ ಮೈಕಲ್ ರೂಮ್ ಅಲ್ಲಿ ಸಿಸಿಟಿವಿ ಕ್ಯಾಮೆರಾ ಇರುತ್ತೆ. ಇದರಿಂದ ಶಕ್ತಿಗೆ ಜ್ಯೋತಿ ಮೈಕಲ್ ರೂಮ್ ಅಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಈಗ ಶಕ್ತಿ ಮೈಕಲ್ಗೆ ಕಾಲ್ ಮಾಡಿ ಜ್ಯೋತಿ ನಮ್ಮ ಎಲ್ಲಾ ಇನ್ಫಾರ್ಮೇಶನ್ ನ ತಿಳ್ಕೊಂಡಿದ್ದಾಳೆ, ಆಕೆ ನಮ್ಮ ವಿರುದ್ಧ ಯಾವಾಗಾದ್ರೂ ಹೋಗ್ಬೋದು, ಆಕೆನ ಮುಗಿಸ್ಬಿಡು ಅಂತ ಹೇಳ್ತಾನೆ. ಈಗ ಮೈಕಲ್ ಅಲ್ಲಿಂದ ಜ್ಯೋತಿ ಹತ್ರ ಹೋಗ್ತಾನೆ ಮತ್ತು ನಿನಗೆಲ್ಲ ಯಾಕೆ ಬೇಕು, ನೀನು ಸುಮ್ಮನಿರು ಅಂತ ಹೇಳ್ತಾನೆ.
ಆದ್ರೆ ಜ್ಯೋತಿ ಕೇಳೋ ಮೂಡಲ್ಲಿರಲ್ಲ. ಆಕೆ ನೀವು ಸಣ್ಣ ಮಕ್ಕಳ ಜೊತೆ ಹೀಗೆ ಹೇಗೆ ಮಾಡ್ತೀರಾ ಅಂತ ಬೈತಾಳೆ. ಇದನ್ನ ಕೇಳಿ ಮೈಕಲ್, ನಿನ್ನ ಫೋನ್ ಕೂಡ ಹ್ಯಾಕ್ ಆಗಿದೆ, ನಿನ್ನ ಪ್ರಾಣಕ್ಕೆ ಕೂಡ ಅಪಾಯ ಇದೆ, ನೀನು ಸುಮ್ಮನಿಲ್ಲ ಅಂದ್ರೆ ನಿನ್ನ ಕೂಡ ಅವರು ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾನೆ. ಇನ್ನು ಸೀನಿಗ ದಾನಿಯಲ್ ಕಡೆ ಶಿಫ್ಟ್ ಆಗುತ್ತೆ. ದಾನಿಯಲ್ ಜ್ಯೋತಿ ಫೋನ್ ನ ಚೆಕ್ ಮಾಡಿದಾಗ ಅವನಿಗೆ ಇದೆಲ್ಲ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಆದ್ರೂ ಈಗಲೂ ಅವರಿಗೆ ಜ್ಯೋತಿನ ಯಾರು ಕೊಂದ್ರು, ಆಕೆ ಕೊಲೆ ಹೇಗಾಯ್ತು ಅಂತ ಗೊತ್ತಾಗಲ್ಲ. ಈಗ ದಾನಿಯಲ್ ಮೈಕಲ್ಗೆ ಕಾಲ್ ಮಾಡ್ತಾನೆ ಮತ್ತು ಜ್ಯೋತಿ ಬಗ್ಗೆ ಕೇಳ್ತಾನೆ. ಆದ್ರೆ ಮೈಕಲ್, ಆಕೆ ನಮ್ಮ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ಲು, ಆದ್ರೆ ಆಕೆ ಕೆಲಸ ಬಿಟ್ಟಾಗಿನಿಂದ ನನ್ನ ಜೊತೆ ಜಾಸ್ತಿ ಕಾಂಟ್ಯಾಕ್ಟ್ ನಲ್ಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ದಾನಿಯಲ್, ಹಾಗಾದ್ರೆ ಜ್ಯೋತಿ ಕೊಲೆ ಹೇಗಾಯ್ತು, ಅದರ ಬಗ್ಗೆ ಏನಾದ್ರೂ ಗೊತ್ತಿದನ ಅಂತ ಕೇಳ್ತಾನೆ. ಆಗ ಮೈಕಲ್, ಜ್ಯೋತಿ ತನ್ನ ಫ್ರೆಂಡ್ ಜೊತೆ ಒಂದು ಪಿಜಿಯಲ್ಲಿ ಇರ್ತಿದ್ಲು. ಆಕೆ ಒಂದು ದಿನ ನನಗೆ ಕಾಲ್ ಮಾಡಿ ಜ್ಯೋತಿ ಬಾತ್ರೂಮ್ ಅಲ್ಲಿ ಸ್ಲಿಪ್ ಆಗಿ ಬಿದ್ದಿದ್ದಾಳೆ ಅಂತ ಹೇಳಿದ್ಲು. ನಾವು ಅಲ್ಲಿ ಹೋಗಿ ನೋಡಿದಾಗ ಜ್ಯೋತಿ ಡೆತ್ ಆಗಿತ್ತು ಅಂತ ಹೇಳ್ತಾನೆ. ಇದನ್ನ ಕೇಳಿ ದಾನಿಯಲ್, ಜ್ಯೋತಿ ಡೆತ್ ಆದ ದಿನದ ಫೋಟೋ ಅಥವಾ ವಿಡಿಯೋ ಇದನ್ನ ಅಂತ ಕೇಳ್ತಾನೆ. ಆಗ ಮೈಕಲ್ ಒಂದು ಫೋಟೋನ ದಾನಿಯಲ್ಗೆ ಕಳಿಸ್ತಾನೆ. ಅದನ್ನ ನೋಡಿ ದಾನಿಯಲ್ಗೆ ಇದು ಮರ್ಡರ್ ಅಂತ ಕನ್ಫರ್ಮ್ ಆಗುತ್ತೆ. ಏಕೆಂದ್ರೆ ಫೋಟೋದಲ್ಲಿ ಜ್ಯೋತಿ ಮುಖ ಸೊಟ್ಟಗಾಗಿರುತ್ತೆ, ಇನ್ನು ಶಾಲಿನಿ ಸತ್ತಾಗ ಕೂಡ ಆಕೆ ಮುಖ ಕೂಡ ಸೊಟ್ಟಗಾಗಿರುತ್ತೆ. ಇದಾದ ಮೇಲೆ ದಾನಿಯಲ್ಗೆ ಫರಾ ಸಿಟಿಯಲ್ಲಿ ನಡೀತಿರೋ ಒಂದು ಡಿಜಿಟಲ್ ಕೌನ್ಸಿಲಿಂಗ್ ಬಗ್ಗೆ ಗೊತ್ತಾಗುತ್ತೆ. ದಾನಿಯಲ್ಗೂ ಕೂಡ ಅಲ್ಲಿ ಇನ್ವಿಟೇಷನ್ ಬಂದಿರುತ್ತೆ. ಅದಕ್ಕೆ ಅವನು ಅಲ್ಲಿ ಹೋಗ್ಬೇಕಂತ ಅನ್ಕೋತಾನೆ. ಯಾಕಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಬರ್ತಿರ್ತಾರೆ. ಇನ್ನು ದಾನಿಯಲ್ ಅಲ್ಲಿ ಹೋಗ್ತಿದ್ದಾಗ ಆಯಿಷಾ ಅವನಿಗೆ, ನೀನು ಅಲ್ಲಿ ಹೋದ್ಮೇಲೆ ಯಾವುದೇ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಡಬೇಡ ಅಂತ ಹೇಳ್ತಾಳೆ. ಇನ್ನು ದಾನಿಯಲ್ ಈಗ ಫರಾ ಸಿಟಿಗೆ ಬಂದಾಗ ಅಲ್ಲಿ ಇಂಡಿಯನ್ ಎಂಬಸಿ ಅವರು ಅವನನ್ನ ವೆಲ್ಕಮ್ ಮಾಡ್ತಾರೆ. ದಾನಿಯಲ್ ಈಗ ಸ್ಪೀಚ್ ಕೊಡ್ಬೇಕಂತ ಸ್ಟೇಜ್ ಏರಿದಾಗ ಅವನ ಸ್ಪೀಚ್ ನ ಲೈವ್ ಆಗಿ ಶಕ್ತಿ ನೋಡ್ತಿರ್ತಾನೆ. ಇಲ್ಲಿ ದಾನಿಯಲ್ ಮಾತಾಡ್ತಾ ಶಕ್ತಿ ಸೊಲ್ಯೂಷನ್ ಬಗ್ಗೆ ಹೇಳ್ತಾನೆ. ಶಕ್ತಿ ಸೊಲ್ಯೂಷನ್ ಗೌರ್ಮೆಂಟ್ ಗಾಗಿ ಕೆಲಸ ಮಾಡ್ತಿದೆ. ಅವರು ಗೌರ್ಮೆಂಟ್ ಗಾಗಿ ಜನರ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಗಳಲ್ಲಿ ಸ್ಪೈವೇರ್ ನ ಇನ್ಸ್ಟಾಲ್ ಮಾಡ್ತಿದೆ. ಇನ್ನು ಅವರು ಜನರ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ಎಲೆಕ್ಷನ್ ಅಲ್ಲಿ ಯೂಸ್ ಮಾಡ್ತಾರೆ ಮತ್ತು ತಮಗೆ ಇಷ್ಟ ಆದ ಲೀಡರ್ಸ್ ನ ಅವರು ಗೆಲ್ಸಕ್ಕೆ ಅದನ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ತಾನೆ. ಏಕೆಂದ್ರೆ ಶಕ್ತಿ ಸೊಲ್ಯೂಷನ್ ಗೆ ಫಂಡ್ ಎಲ್ಲ ಗೌರ್ಮೆಂಟ್ ಕಡೆಯಿಂದಾನೇ ಬರುತ್ತೆ. ಅವರು ಗೌರ್ಮೆಂಟ್ ಜೊತೆ ಒಂದು ಡೀಲ್ ಮಾಡ್ಕೊಂಡಿದ್ದಾರೆ ಅಂತ ಅದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಿರ್ತಾನೆ. ಇದನ್ನ ಕೇಳಿ ಶಕ್ತಿಗೆ ತುಂಬಾ ಕೋಪ ಬರುತ್ತೆ. ಅವನು ತನ್ನ ಕಡೆಯವರಿಗೆ ಡ್ಯಾನಿಯಲ್ ಮೈಕ್ ನ ಆಫ್ ಮಾಡುವಂತ ಹೇಳ್ತಾನೆ. ಈಗ ಅವರು ಶಕ್ತಿ ಹೇಳಿದ್ದಕ್ಕೆ ಡ್ಯಾನಿಯಲ್ ಮೈಕ್ ನ ಆಫ್ ಮಾಡಿ ಅವನನ್ನ ಸ್ಟೇಜ್ ಇಂದ ಕೆಳಗಿಳಿಸ್ತಾರೆ. ಇದನ್ನ ನೋಡಿ ಆಯಿಷಾ ಡ್ಯಾನಿಯಲ್ಗೆ, ನಾನು ಮೊದಲೇ ಹೇಳಿದ್ದೆ, ಇಂಥ ಸ್ಟೇಟ್ಮೆಂಟ್ ಕೊಟ್ರೆ ಅವರು ನಿನ್ನ ಮಾತಾಡೋಕೆ ಬಿಡಲ್ಲ ಅಂತ ಹೇಳ್ತಾಳೆ. ಈಗ ಇವರು ಅಲ್ಲಿಂದ ಲಂಡನ್ಗೆ ವಾಪಸ್ ಬರ್ಬೇಕಂತ ಏರ್ಪೋರ್ಟ್ಗೆ ಬರ್ತಾರೆ. ಆಗ ಅಲ್ಲಿ ಒಬ್ಬ ಫೇಮಸ್ ಯೂಟ್ಯೂಬರ್ ದಾನಿಯಲ್ ನ ಮೀಟ್ ಆಗೋಕೆ ಬರ್ತಾನೆ. ಈತ ದಾನಿಯಲ್ ಜೊತೆ ಫ್ರಾಂಕ್ ಮಾಡ್ತಾನೆ. ಆದ್ರೆ ದಾನಿಯಲ್ಗೆ ಅದು ಇಷ್ಟ ಆಗಲ್ಲ. ಅವನು ಅವನನ್ನ ದೂರ ಹೋಗುವಂತೆ ಹೇಳ್ತಾನೆ. ಇನ್ನು ಆ ಯೂಟ್ಯೂಬರ್ ಅಲ್ಲಿಂದ ಹೋದ್ಮೇಲೆ ದಾನಿಯಲ್ ಆರೋಗ್ಯ ಕೆಡೋಕೆ ಸ್ಟಾರ್ಟ್ ಆಗುತ್ತೆ. ಅವನಿಗೆ ವಿಚಿತ್ರವಾಗಿ ಫೀಲ್ ಆಗ್ತಿರುತ್ತೆ. ಆಯಿಷಾ ದಾನಿಯಲ್ ಡ್ರಿಂಕ್ ಮಾಡಿದ್ದರಿಂದ ಹಾಗೆ ಆಗ್ತಿದೆ ಅಂತ ಅನ್ಕೋತಾಳೆ. ಆಗ ದಾನಿಯಲ್, ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ. ಈಗ ದಾನಿಯಲ್ ವಾಶ್ರೂಮ್ಗೆ ಹೋಗ್ತಾನೆ. ಅವನು ತುಂಬಾ ಹೊತ್ತಾದ್ರೂ ವಾಪಸ್ ಬರಲ್ಲ. ಅದೇ ಟೈಮಲ್ಲಿ ಪ್ಲೇನ್ ಕೂಡ ಹೋಗ್ಬಿಡುತ್ತೆ. ಆಗ ಆಯಿಷಾ ಅಲ್ಲಿನ ಸೆಕ್ಯೂರಿಟಿ ಹೋಗಿ ದಾನಿಯಲ್ ಬಾತ್ರೂಮ್ ಒಳಗೆ ಹೋಗಿದ್ದಾನೆ, ಹೋಗಿ ನೋಡಿ ಅಂತ ಹೇಳ್ತಾಳೆ. ಈಗ ಅವರು ಬಾತ್ರೂಮ್ ಒಳಗೆ ಹೋಗಿ ನೋಡಿದಾಗ ಅಲ್ಲಿ ದಾನಿಯಲ್ ಇರಲ್ಲ. ಅವನು ಅಲ್ಲಿಂದ ಮಿಸ್ ಆಗಿರ್ತಾನೆ. ಈಗ ಆಯಿಷಾ ಕಾನ್ಸುಲೇಟ್ ಜನರಲ್ ಗೆ ಕಾಲ್ ಮಾಡಿ ಇದರ ಬಗ್ಗೆ ಹೇಳ್ತಾಳೆ. ಈಗ ಕಾನ್ಸುಲೇಟ್ ಜನರಲ್ ಅಲ್ಲಿಗೆ ಬರ್ತಾನೆ. ಈಗ ಅವರು ಏರ್ಪೋರ್ಟ್ ನಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾ ಚೆಕ್ ಮಾಡ್ತಾರೆ. ಆಗ ಬಾತ್ರೂಮ್ ನಿಂದ ಒಬ್ಬ ವ್ಯಕ್ತಿ ಹೊರಗೆ ಬರ್ತಾನೆ. ಈತ ದಾನಿಯಲ್ ಬಟ್ಟೆನ ಹಾಕೊಂಡಿರ್ತಾನೆ. ಇದನ್ನ ನೋಡಿ ಆಯಿಷಾಗೆ ಈತ ದಾನಿಯಲ್ ಅಲ್ಲ ಅಂತ ಅರ್ಥವಾಗುತ್ತೆ. ಏಕೆಂದ್ರೆ ಆಕೆ ದಾನಿಯಲ್ ಹಾಗೆ ನಡೆಯಲ್ಲ ಅಂತ ಹೇಳ್ತಾಳೆ. ಇನ್ನು ಅವರು ಆ ವ್ಯಕ್ತಿ ಎಲ್ಲಿಗೆ ಹೋಗಿದ್ದಾನೆ ಅಂತ ನೋಡಿದಾಗ ಆತ ಇಂಡಿಯನ್ ಫ್ಲೈಟ್ ನ ಏರಿರ್ತಾನೆ. ಅಂದ್ರೆ ಅವನೀಗ ಇಂಡಿಯಾಗೆ ಹೋಗ್ತಿರ್ತಾನೆ. ಇನ್ನು ಆಯಿಷಾ ಜನರಲ್ಗೆ ಯಾವುದೇ ಕಾರಣಕ್ಕೂ ದಾನಿಯಲ್ ಇಂಡಿಯಾಗೆ ಹೋಗಲ್ಲ, ಯಾಕಂದ್ರೆ ಅವನು ಇಂಡಿಯಾಗೆ ಹೋದ್ರೆ ಅರೆಸ್ಟ್ ಆಗ್ತಾನೆ ಅಂತ ಹೇಳ್ತಾಳೆ. ಈಗ ಜನರಲ್ ಇಂಡಿಯಾದಲ್ಲಿದ್ದ ತನ್ನ ಇಬ್ಬರು ವ್ಯಕ್ತಿಗಳನ್ನ ಏರ್ಪೋರ್ಟ್ ನಲ್ಲಿ ಅಸೈನ್ ಮಾಡ್ತಾನೆ. ಪ್ಲೇನ್ ಇಳಿದ ಮೇಲೆ ದಾನಿಯಲ್ ಮೇಲೆ ನಿಗಾ ಇಡುವಂತೆ ಹೇಳ್ತಾನೆ. ಇನ್ನೊಂದು ಕಡೆ ಇವರು ದಾನಿಯಲ್ ಜೊತೆ ಫ್ರಾಂಕ್ ಮಾಡಿದ ಆ ಯೂಟ್ಯೂಬರ್ ನ ಸಹ ಹುಡುಕ್ತಿರ್ತಾರೆ. ಇನ್ನು ಜನರಲ್ ತನ್ನ ಆಫೀಸ್ ನಲ್ಲಿ ಕೂತಿದ್ದಾಗ ಸುಧಾರಂ ಒಂದು ಪೋಸ್ಟ್ ಮಾಡ್ತಾನೆ. ಅದರಲ್ಲಿ ಆತ ದಾನಿಯಲ್ ನ ವೆಲ್ಕಮ್ ಮಾಡ್ತಿರ್ತಾನೆ. ಇನ್ನು ದಾನಿಯಲ್ ತನ್ನ ಎಲ್ಲಾ ತಪ್ಪನ್ನು ಒಪ್ಕೊಂಡು ಸರೆಂಡರ್ ಆಗ್ತಿದ್ದಾನೆ ಅಂತ ಬರೆದಿರ್ತಾನೆ. ಇದನ್ನ ನೋಡಿ ಆಯಿಷಾಗೆ ಶಾಕ್ ಆಗುತ್ತೆ. ಇನ್ನೊಂದು ಕಡೆ ಜನರಲ್ಗೆ ಆ ಇಬ್ಬರು ಯೂಟ್ಯೂಬರ್ ಸಿಗ್ತಾರೆ. ಅವರು, ನಾವು ಕೇವಲ ದಾನಿಯಲ್ ಜೊತೆ ಫ್ರಾಂಕ್ ಮಾಡಿದ್ವಿ, ನಮಗೆ ಅವರ ಜೊತೆ ಏನಾಯ್ತೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಇಂಡಿಯಾದಲ್ಲಿದ್ದ ಇಬ್ಬರು ವ್ಯಕ್ತಿಗಳು ಜನರಲ್ಗೆ ಕಾಲ್ ಮಾಡಿ ಪ್ಲೇನ್ ಲ್ಯಾಂಡ್ ಆದಾಗ ಒಂದು ಆಂಬುಲೆನ್ಸ್ ಬಂದು ದಾನಿಯಲ್ನ ಅದರಲ್ಲಿ ಹಾಕೊಂಡು ಹೋದ್ರು ಅಂತ ಹೇಳ್ತಾನೆ. ಇದನ್ನ ಕೇಳಿ ಜನರಲ್ಗೆ ಇದೆಲ್ಲದರ ಹಿಂದೆ ಯಾರೋ ದೊಡ್ಡ ವ್ಯಕ್ತಿಗಳು ಇರಬೇಕು ಅಂತ ಅರ್ಥವಾಗುತ್ತೆ. ಈಗ ಅವರು ಮತ್ತೆ ಪ್ರತಿಯೊಂದು ಸಿಸಿಟಿವಿ ಕ್ಯಾಮೆರಾ ಚೆಕ್ ಮಾಡ್ತಾರೆ. ಆಗ ಅವರಿಗೆ ಬಾತ್ರೂಮ್ ನಲ್ಲಿ ಒಂದು ದೊಡ್ಡ ಮ್ಯೂಸಿಕ್ ಬಾಕ್ಸ್ ನ ತಗೊಂಡೋಗಿದ್ರು ಅಂತ ಗೊತ್ತಾಗುತ್ತೆ. ಆಕ್ಚುಲಿ ಅವರು ದಾನಿಯಲ್ ನ ಮೂರ್ಛೆಗುವಂತೆ ಮಾಡಿ ಆ ಬಾಕ್ಸ್ ಅಲ್ಲಿ ಇಟ್ಟು ಅಲ್ಲಿಂದ ಕರ್ಕೊಂಡು ಹೋಗಿರ್ತಾರೆ. ಇಲ್ಲಿವರು ಆ ಮ್ಯೂಸಿಕ್ ಬಾಕ್ಸ್ ನಲ್ಲಿ ಇಟ್ಟು ದಾನಿಯಲ್ ನ ಇಂಡಿಯಾಗೆ ಕರ್ಕೊಂಡು ಬಂದಿರ್ತಾರೆ. ಈಗ ಇಂಡಿಯಾದಲ್ಲಿದ್ದ ಶಕ್ತಿ ಕಡೆಯವರು ಮ್ಯೂಸಿಕ್ ಬಾಕ್ಸ್ ನಲ್ಲಿದ್ದ ದಾನಿಯಲ್ ನ ಶಕ್ತಿ ಪ್ಲೇನ್ ಅಲ್ಲಿ ಏರಿಸ್ತಾರೆ. ಇನ್ನೊಂದು ಕಡೆ ಜನರಲ್ಗೆ ಏರ್ಪೋರ್ಟ್ ಬಾತ್ರೂಮ್ ನಲ್ಲಿ ಒಂದು ಪಾಯ್ಸನ್ ಇಂಜೆಕ್ಷನ್ ಸಿಗುತ್ತೆ. ಇದನ್ನು ನೋಡಿ ಅವರು ಖಂಡಿತ ದಾನಿಯಲ್ಗೆ ಇಂಜೆಕ್ಷನ್ ನ ಕೊಟ್ಟು ಮೂರ್ಛೆ ಹೋಗುವಂತೆ ಮಾಡಿ ಇಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ ಅಂತ ಅರ್ಥ ಮಾಡ್ಕೋತಾರೆ. ಈಗ ಸೀನ್ ದಾನಿಯಲ್ ಕಡೆ ಶಿಫ್ಟ್ ಆಗುತ್ತೆ. ಈತ ಪ್ಲೇನ್ ಅಲ್ಲಿ ಇರ್ತಾನೆ. ಆಗ ಅಚಾನಕ್ ಆಗಿ ಆ ಬಾಕ್ಸ್ ಅಲಾಡೋಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡಿ ಶಕ್ತಿಯ ಒಬ್ಬ ವ್ಯಕ್ತಿ ಆ ಬಾಕ್ಸ್ ನ ಓಪನ್ ಮಾಡ್ತಾನೆ. ಅದರಲ್ಲಿ ದಾನಿಯಲ್ಗೆ ಎಚ್ಚರಿಕೆ ಆಗಿರುತ್ತೆ. ಅವನು ಈಗ ಆ ವ್ಯಕ್ತಿ ಜೊತೆ ಫೈಟ್ ಮಾಡ್ತಾನೆ. ಇಲ್ಲಿ ತುಂಬಾ ಹೊತ್ತು ಲಾಂಗ್ ಫೈಟ್ ನಡೆಯುತ್ತೆ. ಆಮೇಲೆ ದಾನಿಯಲ್ ಅಲ್ಲಿದ್ದ ಒಂದು ಪ್ಯಾರಾಶೂಟ್ ನ ತಗೊಂಡು ಆ ಪ್ಲೇನ್ ಇಂದ ಜಂಪ್ ಮಾಡ್ತಾನೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ದಾನಿಯಲ್ ಟ್ವಿಟರ್ ಅಕೌಂಟ್ ನಿಂದ ಐ ಆಮ್ ಬ್ಯಾಕ್ ಅಂತ ಒಂದು ಟ್ವೀಟ್ ಮಾಡಿರ್ತಾರೆ. ಇದನ್ನು ನೋಡಿ ಸುಧಾರಾಮ್ಗೆ ಶಾಕ್ ಆಗುತ್ತೆ. ಏಕೆಂದ್ರೆ ಅವನು ಮೊದಲೇ ದಾನಿಯಲ್ ಸರೆಂಡರ್ ಆಗ್ಬೇಕಂತ ನನ್ನ ಹತ್ರ ಬಂದಿದ್ದಾನೆ ಅಂತ ಹೇಳಿರ್ತಾನೆ. ಅದಕ್ಕೆ ಅವನು ಮೀಡಿಯಾದವರನ್ನ ನಂಬಿಸೋಕೆ ಒಂದು ಹಾಸ್ಪಿಟಲ್ ಹೋಗ್ತಾನೆ. ಯಾಕಂದ್ರೆ ದಾನಿಯಲ್ ಇದೇ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾನೆ ಅಂತ ಹೇಳಿರ್ತಾನೆ. ಈಗ ಸುಧಾರಾಮ್ ದಾನಿಯಲ್ ನ ಕರ್ಕೊಂಡು ಬರ್ತಿದ್ದ ರೌಡಿಗಳ ಹತ್ರ ಹೋಗ್ತಾನೆ ಮತ್ತು ಅವರಿಗೆ ತುಂಬಾ ಬೈತಾನೆ. ನಿಮಗೆ ಒಬ್ಬ ವ್ಯಕ್ತಿನ ಸೇಫ್ ಆಗಿ ಇಲ್ಲಿ ಕರ್ಕೊಂಡು ಬರಕ್ಕೆ ಆಗಲ್ವಾ ಅಂತ ಕೇಳ್ತಾನೆ.
ಆಗ ಅವರು, ನೀವು ಚಿಂತೆ ಮಾಡಬೇಡಿ, ನಾವು ಅವರಿಗೆ ಪಾಯ್ಸನ್ ಕೊಟ್ಟಿದ್ದೀವಿ, ಆತ ಜಾಸ್ತಿ ಹೊತ್ತು ಬದುಕಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿ ಸುಧಾರಾಮ್ ಮತ್ತೆ ಅವನ ಮೇಲೆ ಕೋಪ ಮಾಡ್ತಾನೆ. ಆತ ಸಾಮಾನ್ಯ ವ್ಯಕ್ತಿಯಲ್ಲ, ಆತ ಒಬ್ಬ ಟ್ರೈನ್ ಆಫೀಸರ್, ಅವನಿಗೆ ಅಂತ ವಿಷಯದಿಂದ ಹೇಗೆ ಬದುಕಬೇಕಂತ ಗೊತ್ತು ಅಂತ ಹೇಳ್ತಾನೆ. ಇದೇ ಟೈಮಲ್ಲಿ ಅಲ್ಲಿ ದಾನಿಯಲ್ ವೈಫ್ ಸುಧಾರಾಮ್ನ ಮೀಟ್ ಆಗೋಕೆ ಬರ್ತಾಳೆ. ಅದನ್ನ ಕೇಳಿ ಸುಧಾರಾಮ್ ಶಾಕ್ ಆಗ್ತಾನೆ. ಅವನು ಹೊರಗೆ ಹೋಗಿ ನೋಡಿದಾಗ ಅಲ್ಲಿ ಆಯಿಷಾ ಬಂದಿರ್ತಾಳೆ. ಸುಧಾರಾಮ್ ಆಕೆಗೆ, ನೀನ್ಯಾಕೆ ದಾನಿಯಲ್ ವೈಫ್ ಅಂತ ಸುಳ್ಳು ಹೇಳ್ತಿದ್ಯಾ, ಆಕೆ ವೈಫ್ ಇಲ್ಲಿದ್ದಾಳೆ ಅಂತ ಹೇಳ್ತಾನೆ. ಈಗ ನಮಗೆ ದಾನಿಯಲ್ ರಿಯಲ್ ವೈಫ್ ಲತಿಕಾನ ತೋರಿಸ್ತಾರೆ. ಇನ್ನು ಸುಧಾರಾಮ್ ಆಯಿಷಾನ ಬೈದು ಅಲ್ಲಿಂದ ಕಳಿಸ್ಬಿಡ್ತಾನೆ. ಆಯಿಷಾ ಹೊರಗೆ ಬಂದಾಗ ಲತಿಕಾ ಆಕೆನ ತನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಾಳೆ ಮತ್ತು ಆಯಿಷಾಗೆ, ನೀನು ಚಿಂತೆ ಪಡಬೇಡ, ಡ್ಯಾನಿಯಲ್ ಸೇಫ್ ಆಗಿದ್ದಾನೆ, ಅವನಿಗೆ ಯಾರೋ ಒಬ್ಬ ವ್ಯಕ್ತಿ ಹೆಲ್ಪ್ ಮಾಡ್ತಿದ್ದಾನೆ ಅಂತ ಹೇಳ್ತಾಳೆ. ಇಲ್ಲಿ ನಮಗೆ ಆಕ್ಚುಲಿ ಲತಿಕಾ ಡ್ಯಾನಿಯಲ್ ನ ಎಕ್ಸ್ ವೈಫ್ ಅಂತ ಗೊತ್ತಾಗುತ್ತೆ. ಆದ್ರೆ ಪ್ರೆಸೆಂಟ್ ನಲ್ಲಿ ಆಯಿಷಾನೇ ಡ್ಯಾನಿಯಲ್ ವೈಫ್ ಆಗಿರ್ತಾಳೆ. ಈಗ ಲತಿಕಾ ಆಯಿಷಾನ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಅದಿರಾ ಅನ್ನೋ 16 ವರ್ಷದ ಹುಡುಗಿ ಇರ್ತಾಳೆ. ಈಕೆಗೂ ಕೂಡ ಗೌರ್ಮೆಂಟ್ ಕಡೆಯಿಂದ ಲ್ಯಾಪ್ಟಾಪ್ ಸಿಕ್ಕಿರುತ್ತೆ, ಅದರಿಂದ ಈಕೆ ಜೀವನ ಹಾಳಾಗಿರುತ್ತೆ. ಇನ್ನು ಅದಿರಾ ಡ್ಯಾನಿಯಲ್ ವಿಡಿಯೋ ನೋಡಿದ ಮೇಲೆ ಸುಧಾರಾಮ್ ಮತ್ತು ಶಕ್ತಿ ಸೊಲ್ಯೂಷನ್ ಬಗ್ಗೆ ಕಂಪ್ಲೇಂಟ್ ಮಾಡೋಕೆ ಹೋಗಿರ್ತಾಳೆ. ಆದ್ರೆ ಇದು ಸುಧಾರಾಮ್ಗೆ ಗೊತ್ತಾದಾಗ ಆಕೆ ಈಕೆಗೆ ಆಕ್ಸಿಡೆಂಟ್ ಮಾಡಿಸಿರ್ತಾನೆ. ಇಲ್ಲಿ ಲತಿಕಾ ಆಯಿಷಾಗೆ, ನಾನು ಸುಮ್ಮನಿರಲ್ಲ, ನಾನು ಅದಿರಾ ಕಡೆಯಿಂದ ಕೋರ್ಟಲ್ಲಿ ಕೇಸ್ ಹಾಕಿ ವಾದ ಮಾಡ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಲತಿಕಾ ಲಾಯರ್ ಆಗಿರ್ತಾಳೆ. ಇನ್ನೊಂದು ಕಡೆ ನಮಗೆ ಸುಧಾರಾಮ್ ಮತ್ತು ಶಕ್ತಿನ ತೋರಿಸ್ತಾರೆ. ಸುಧಾರಾಮ್ ಶಕ್ತಿನ ಬೈತಿರ್ತಾನೆ, ಯಾಕಂದ್ರೆ ನಿನ್ನಿಂದಾಗಿ, ನಿನ್ನ ಕಂಪನಿಯಿಂದಾಗಿ ನನ್ನ ಕೆರಿಯರ್ ಹಾಳಾಗ್ತಿದೆ ಅಂತ ಹೇಳ್ತಾನೆ. ಇನ್ನು ನಾನು ರಾಜಕೀಯವಾಗಿ ಸೇಫ್ ಆಗಿರ್ಬೇಕಂದ್ರೆ ನೀನು ನಿನ್ನ ಕಂಪನಿನ ಬಂದ್ ಮಾಡು ಅಂತ ಹೇಳ್ತಾನೆ. ಆದ್ರೆ ಶಕ್ತಿ ಅದಕ್ಕೆ ಒಪ್ಪಲ್ಲ. ಅವನು, ನಾವು ದಾನಿಯಲ್ನ ತಡಿಬೇಕು, ಅವನಿಗೆ ನಮ್ಮ ಇನ್ಫಾರ್ಮೇಶನ್ ಎಲ್ಲ ಹೇಗೆ ಗೊತ್ತಾಯ್ತು ಅಂತ ಅದನ್ನ ಕಂಡಿಡಬೇಕು ಅಂತ ಹೇಳ್ತಾನೆ. ಈಗ ಇವರು ದಾನಿಯಲ್ ಬಗ್ಗೆ ರಿಸರ್ಚ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಶಕ್ತಿಗೆ ಮೈಕಲ್ ಮೇಲೆ ಡೌಟ್ ಬರುತ್ತೆ, ಏಕೆಂದ್ರೆ ಆತ ಕಳೆದ 20 ದಿನಗಳಿಂದ ಆಫೀಸ್ಗೆ ಬರ್ತಿರಲ್ಲ. ಇನ್ನು ಆತ ದಾನಿಯಲ್ನ ಕೂಡ ಭೇಟಿಯಾಗಿರ್ತಾನೆ. ಈ ಕಡೆ ಆಯಿಷಾ ಕೂಡ ದಾನಿಯಲ್ ಬಗ್ಗೆ ಸರ್ಚ್ ಮಾಡಿದಾಗ ಆಕೆಗೆ ಮೈಕಲ್ ಬಗ್ಗೆ ಗೊತ್ತಾಗುತ್ತೆ. ಆಕ್ಚುಲಿ ಮೈಕಲ್ ಫರಾದಲ್ಲಿ ದಾನಿಯಲ್ನ ಮೀಟ್ ಆಗಿರ್ತಾನೆ ಮತ್ತು ಶಕ್ತಿ ಸೊಲ್ಯೂಷನ್ ಕಂಪನಿಗೆ ಸಂಬಂಧಿಸಿದ ಎಲ್ಲಾ ಡೀಟೇಲ್ಸ್ ನ ಕೊಟ್ಟಿರ್ತಾನೆ. ಏಕೆಂದ್ರೆ ಆ ಕಂಪನಿಯಿಂದಾನೇ ತನ್ನ ಗರ್ಲ್ ಫ್ರೆಂಡ್ ನ ಆತ ಕಳ್ಕೊಂಡಿರ್ತಾನೆ. ಆಕ್ಚುಲಿ ಜೊತೆನ ಶಕ್ತಿಯೇ ಕೊಲಿಸಿರ್ತಾನೆ. ಅದು ದಾನಿಯಲ್ಗೆ ಗೊತ್ತಾದಾಗ ಆತ ಮೈಕಲ್ಗೆ ಹೇಳ್ತಾನೆ. ಇದು ಗೊತ್ತಾಗಿ ಮೈಕಲ್ ತನ್ನ ಕಂಪನಿಯ ಎಲ್ಲಾ ಡೀಟೇಲ್ಸ್ ನ ದಾನಿಯಲ್ಗೆ ಕೊಡ್ತಾನೆ. ಇದೆಲ್ಲ ವಿಷಯ ಈಗ ಶಕ್ತಿಗೆ ಗೊತ್ತಾದಾಗ ಅವನು ತನ್ನ ಕಡೆಯವರಿಗೆ ಹೋಗಿ ಮೈಕಲ್ನ ಹುಡುಕಿ ಅವನು ಸಿಕ್ಕರೆ ನಮಗೆ ದಾನಿಯಲ್ ಈಸಿಯಾಗಿ ಸಿಗ್ತಾನೆ. ನಮಗೆ ದಾನಿಯಲ್ ಸಿಗ್ಲಿಲ್ಲ ಅಂದ್ರೆ ನನ್ನ ಮತ್ತು ನನ್ನ ತಂದೆಯ ಕೆರಿಯರ್ ಹಾಳಾಗುತ್ತೆ ಅಂತ ಹೇಳ್ತಾನೆ. ಈಗ ಸೀನ್ ಮಂಗಳೂರಿನ ಒಂದು ಪೋರ್ಟ್ಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ದಾನಿಯಲ್ ಸಮುದ್ರದಲ್ಲಿ ತೇಲ್ತಿರ್ತಾನೆ. ಆಗ ಕೆಲವು ಮೀನು ಹಿಡಿಯುವ ವ್ಯಕ್ತಿಗಳು ಅವನನ್ನ ತಮ್ಮ ಬೋಟ್ ಅಲ್ಲಿ ತಗೋತಾರೆ. ಇನ್ನು ಬೋಟ್ ಅಲ್ಲಿ ಬಂದಾಗ ಆ ಮೀನುಗಾರರು ಅವನಿಗೆ ಸಿಪಿಆರ್ ಕೊಡ್ತಾರೆ. ಆಗ ದಾನಿಯಲ್ಗೆ ಎಚ್ಚರಿಕೆ ಆಗುತ್ತೆ. ಅವನು ಎಚ್ಚರಿಕೆ ಆದಾಗ ತಕ್ಷಣ ರೇಡಿಯೋನ ಸೆಟ್ ಮಾಡೋದ್ರಲ್ಲಿ ತಡೋಗ್ತಾನೆ. ಇದನ್ನ ನೋಡಿ ಆ ಮೀನುಗಾರರು, ನೀನು ಯಾರು ಅಷ್ಟಕ್ಕೂ ಅಂತ ಕೇಳ್ತಾರೆ. ಆಗ ದಾನಿಯಲ್, ನಾನೊಬ್ಬ ಸೋಲ್ಜರ್ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಶಕ್ತಿನ ತೋರಿಸ್ತಾರೆ. ಈತ ತನ್ನ ಕಡೆಯವರಿಗೆ ದಾನಿಯಲ್ ಯಾವ ಏರಿಯಾದಲ್ಲಿ ಪ್ಯಾರಾಶೂಟ್ ತಗೊಂಡು ಜಂಪ್ ಮಾಡಿದ ಅಂತ ಕೇಳ್ತಾನೆ. ಆಗ ಅವರು, ಅದು ಮಂಗಳೂರು ಪೋರ್ಟ್ ಏರಿಯಾ ಅಂತ ಹೇಳ್ತಾರೆ. ಇದನ್ನು ಕೇಳಿ ಆತ, ಹಾಗಿದ್ರೆ ದಾನಿಯಲ್ ಪೋಸ್ಟ್ ಮಾಡಿದ ಟ್ವಿಟರ್ ನ IP ಅಡ್ರೆಸ್ ನ ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಈಗ ಅವರು ಅದನ್ನ ಸರ್ಚ್ ಮಾಡಿದಾಗ ಅದು ದಿಲ್ಲಿಯ ಡಿಫೆನ್ಸ್ ಏರಿಯಾದಿಂದ ಆಗಿರುತ್ತೆ. ಈಗ ಇದು ಶಕ್ತಿಗೆ ಗೊತ್ತಾದಾಗ ಆತ ಇದರ ಹಿಂದೆ ಮೈಕಲ್ ಇದ್ದಾನೆ ಅಂತ ಅರ್ಥ ಮಾಡ್ಕೋತಾನೆ. ಯಾಕಂದ್ರೆ ಡಿಫೆನ್ಸ್ ಏರಿಯಾ ಕಡೆ ಮೈಕಲ್ ಇರ್ತಾನೆ. ಈಗ ಶಕ್ತಿ ತನ್ನ ಕಡೆವರಿಗೆ ಮೈಕಲ್ ಮನೆಗೆ ಕಳಿಸ್ತಾರೆ ಮತ್ತು ಅವನ ಮನೆಯಲ್ಲಿ ಸರ್ಚ್ ಮಾಡ್ತಾರೆ. ಆದ್ರೆ ಅಲ್ಲಿ ಅವರಿಗೆ ಮೈಕಲ್ ಸಿಗಲ್ಲ. ಇನ್ನು ಅವರು ಅಕ್ಕಪಕ್ಕದ ಮನೆ ಕಡೆ ಸರ್ಚ್ ಮಾಡಿದಾಗ ಅವರಿಗೆ ಅಲ್ಲಿ ಕರ್ನಲ್ ರೋಹಿತ್ ಮನೆ ಇದೆ ಅಂತ ಗೊತ್ತಾಗುತ್ತೆ. ರೋಹಿತ್ ಹೆಸರು ಕೇಳಿ ಶಕ್ತಿ ಶಾಕ್ ಆಗ್ತಾನೆ. ಯಾಕಂದ್ರೆ ಶಕ್ತಿಗೆ ರೋಹಿತ್ ಮೊದಲೇ ಗೊತ್ತಿರುತ್ತೆ. ಆಕ್ಚುಲಿ ರೋಹಿತ್ ಒಬ್ಬ ಮಿಲಿಟರಿ ರಿಟೈರ್ಡ್ ಆಫೀಸರ್ ಆಗಿರ್ತಾನೆ. ದಾನಿಯಲ್ ಮತ್ತು ರೋಹಿತ್ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಈಗ ಶಕ್ತಿ, ಹಾಗಿದ್ರೆ ಅವರಿಬ್ರು ಒಂದಾದ್ರೆ ನಮ್ಮನ್ನ ಈಸಿಯಾಗಿ ಮುಗಿಸಬಹುದು, ಅವರನ್ನ ಹೇಗಾದ್ರೂ ಮಾಡಿ ತಡಿಬೇಕು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ರೋಹಿತ್ ನ ತೋರಿಸ್ತಾರೆ. ಈತ ತನ್ನ ಮನೆಯಲ್ಲಿ ಮಲ್ಕೊಂಡಿದ್ದಾಗ ಅವನಿಗೆ ಏನೋ ಸಿಗ್ನಲ್ ಬರ್ತಿರುತ್ತೆ. ಆಕ್ಚುಲಿ ದಾನಿಯಲ್ ಅವನಿಗೆ ಸಮುದ್ರದಿಂದ ಮಾಸ್ಕೋಡ್ ನಲ್ಲಿ ತನ್ನ ಲೊಕೇಶನ್ ನ ಕಳಿಸ್ತಿರ್ತಾನೆ. ಈಗ ರೋಹಿತ್ ಇದನ್ನು ನೋಡಿ ಅದನ್ನ ಡಿಕೋಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಮಾರನೇ ದಿನ ಬೆಳಗ್ಗೆ ಆದಾಗ ದಾನಿಯಲ್ ರೋಹಿತ್ ಮನೆಗೆ ಬರ್ತಾನೆ. ಇದು ದಾನಿಯಲ್ ಸೀನಿಯರ್ ಸೀದರ್ಗೆ ಗೊತ್ತಾಗುತ್ತೆ. ಆಗ ಅವನು ತನ್ನ ಕಡೆಯವರಿಗೆ ಹೋಗಿ ದಾನಿಯಲ್ನ ಇಟ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಆದ್ರೆ ಇದು ರೋಹಿತ್ ಮತ್ತು ದಾನಿಯಲ್ಗೆ ಗೊತ್ತಾಗುತ್ತೆ. ರೋಹಿತ್ ಮನೆಯಲ್ಲಿ ಒಂದು ಸೀಕ್ರೆಟ್ ಡೋರ್ ಇರುತ್ತೆ. ಅವರು ಅಲ್ಲಿಂದ ದಾನಿಯಲ್ನ ಎಸ್ಕೇಪ್ ಮಾಡಿಸ್ತಾರೆ. ಇನ್ನು ದಾನಿಯಲ್ ಅಲ್ಲಿಂದ ಹೋದ್ಮೇಲೆ ರೋಹಿತ್ ತನ್ನ ಮನೆಯಲ್ಲಿ ಟ್ರ್ಯಾಪ್ ನ ಸೆಟ್ ಮಾಡ್ತಾನೆ. ಈಗ ಶ್ರೀಧರ್ ಕಡೆಯವರು ಒಳಗೆ ಬಂದಾಗ ಅವರು ರೋಹಿತ್ ಟ್ರ್ಯಾಪ್ ನಲ್ಲಿ ಸಿಕ್ಕಾಕೋತಾರೆ. ಅದಾದ್ಮೇಲೆ ಅಲ್ಲಿ ಶ್ರೀಧರ್ ಬರ್ತಾನೆ. ಈತ ರೋಹಿತ್ಗೆ, ನೀನ್ಯಾಕೆ ದಾನಿಯಲ್ಗೆ ಹೆಲ್ಪ್ ಮಾಡ್ತಿದ್ಯಾ, ಅಥವಾ ಒಬ್ಬ ಟೆರರಿಸ್ಟ್, ದೇಶದ್ರೋಹಿ ಅಂತ ಹೇಳ್ತಾನೆ. ಇದನ್ನು ಕೇಳಿ ರೋಹಿತ್ ಅವನಿಗೆ, ಅವನ ನನ್ನ ಬೆಸ್ಟ್ ಫ್ರೆಂಡ್, ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಅವನು ದೇಶದ ವಿರುದ್ಧ ಏನು ಮಾಡಲ್ಲ ಅಂತ ಹೇಳ್ತಾನೆ. ಈಗ ಶ್ರೀಧರ್ ಅಲ್ಲಿಂದ ಹೋದ್ಮೇಲೆ ರೋಹಿತ್ ಕೂಡ ತನ್ನ ಲಗೇಜ್ನೆಲ್ಲ ಪ್ಯಾಕ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನೂ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಶಕ್ತಿ ಕಡೆಯವರು ಬರ್ತಾರೆ. ಆದ್ರೆ ಅಷ್ಟೊತ್ತಿಗೆ ರೋಹಿತ್ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಇನ್ನೊಂದು ಕಡೆ ಸೀನ್ ಮೈಕಲ್ ಕಡೆ ಶಿಫ್ಟ್ ಆಗುತ್ತೆ. ಈತನನ್ನ ಶಕ್ತಿ ಹುಡುಕ್ತಿರ್ತಾನೆ. ಇದು ಮೈಕಲ್ಗೆ ಗೊತ್ತಾದಾಗ ಅವನು ತನ್ನ ವೈಫ್ ನ ಸೇಫ್ ಆಗಿಡೋಕೆ ಒಂದು ಕಾರ್ನ ರೆಂಟ್ ತಗೊಂಡು ಆಕೆನಲ್ಲಿಂದ ಕಳಿಸ್ಬಿಡ್ತಾನೆ. ಇನ್ನು ಮೈಕಲ್ ಕಾರ್ ತಗೋಬೇಕಂತ ತನ್ನ ಆಧಾರ್ ಕಾರ್ಡ್ ನ ಕೊಟ್ಟಿರ್ತಾನೆ. ಅದು ಸ್ಕ್ಯಾನ್ ಆದಾಗ ಈ ವಿಷಯ ಶಕ್ತಿಗೆ ಗೊತ್ತಾಗುತ್ತೆ. ಈಗ ಅವರಿಗೆ ಮೈಕಲ್ ಲೊಕೇಶನ್ ಗೊತ್ತಾಗಿರುತ್ತೆ. ಆದ್ರೆ ಮೈಕಲ್ ಶಕ್ತಿ ಕಡೆಯವರು ತನ್ನ ಹತ್ರ ಬರೋಕ್ಕಿಂತ ಮುಂಚೆ ಅಲ್ಲಿಂದ ಟ್ರೈನ್ ಏರಿ ಮಂಗಳೂರಿಗೆ ಹೋಗ್ತಾನೆ ಮತ್ತು ಅಲ್ಲಿ ರೋಹಿತ್ ನ ಮೀಟ್ ಆಗ್ತಾನೆ. ಇಲ್ಲಿ ನಮಗೆ ಇನ್ನೊಂದು ಟ್ವಿಸ್ಟ್ ಓಪನ್ ಆಗುತ್ತೆ. ಆಕ್ಚುಲಿ ಮೈಕಲ್ ಶಕ್ತಿ ಜೊತೆ ಕೆಲಸ ಮಾಡಿದ್ರು ರೋಹಿತ್ ಗಾಗಿ ಕೆಲಸ ಮಾಡ್ತಿರ್ತಾನೆ. ಇದು ಈಗ ಶಕ್ತಿಗೆ ಗೊತ್ತಾದಾಗ ರೋಹಿತ್ ಮತ್ತು ಮೈಕಲ್ ದಾನಿಯಲ್ ನ ಮೀಟ್ ಆಗೋಕೆ ಹೋಗ್ತಾರೆ ಅಂತ ಅರ್ಥ ಮಾಡ್ಕೋತಾನೆ. ಈಗ ಅವನು ತನ್ನ ಕಡೆಯವರಿಗೆ ಅವರನ್ನ ಫಾಲೋ ಮಾಡುವಂತೆ ಹೇಳ್ತಾನೆ. ಈಗ ರೋಹಿತ್ ಮತ್ತು ಮೈಕಲ್ ಅಲ್ಲಿಂದ ದಾನಿಯಲ್ ಹತ್ರ ಹೋಗ್ತಾರೆ. ಈತ ಒಂದು ಬೋಟ್ ಅಲ್ಲಿ ಇರ್ತಾನೆ. ಇಲ್ಲಿ ಈತನ ಟ್ರೀಟ್ಮೆಂಟ್ ನಡೀತಿರುತ್ತೆ.
ಇಲ್ಲಿ ದಾನಿಯಲ್ ರೋಹಿತ್ಗೆ ನನ್ನ ಆರೋಗ್ಯ ಸರಿಯಿಲ್ಲ, ನಾನು ಸತ್ತೋಗ್ತೀನಿ, ಆದ್ರೆ ಅವರನ್ನ ಎಕ್ಸ್ಪೋಸ್ ಮಾಡಬೇಕು ಅಂತ ಹೇಳ್ತಾನೆ. ಆದ್ರೆ ರೋಹಿತ್ ಅದೇನು ಆಗಲ್ಲ, ನಾನು ನಿನ್ನ ಹೇಗಾದ್ರೂ ಮಾಡಿ ಕಾಪಾಡ್ತೀನಿ ಅಂತ ಹೇಳ್ತಾನೆ. ಈಗ ಇವರು ದಾನಿಯಲ್ನ ಒಂದು ಕಾರಲ್ಲಿ ಹಾಕೊಂಡು ಹಾಸ್ಪಿಟಲ್ಗೆ ಹೋಗ್ತಿರ್ತಾರೆ. ಇವರು ಕಾರಲ್ಲಿ ಹೋಗ್ತಿದ್ದಾಗ ಶಕ್ತಿ ಕಡೆಯವರು ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ರೋಹಿತ್ ಕೂಡ ಒಬ್ಬ ಮಿಲಿಟರಿ ಆಫೀಸರ್ ಆಗಿರ್ತಾನೆ. ಅವನು ತುಂಬಾ ಬ್ರೇವರಿಂದ ಅವರ ಜೊತೆ ಫೈಟ್ ಮಾಡ್ತಾನೆ. ಈಗ ಇವರು ಒಂದೊಂದಾಗಿ ಶಕ್ತಿ ಕಡೆಯವರನ್ನ ಮುಗಿಸಿ ಅಲ್ಲಿಂದ ಮಿಲಿಟರಿ ಹಾಸ್ಪಿಟಲ್ಗೆ ಬರ್ತಾರೆ. ಈಗ ಇಲ್ಲಿ ದಾನಿಯಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ದಾನಿಯಲ್ ರೋಹಿತ್ಗೆ, ನೀನು ಇಲ್ಲಿಂದ ಕೊಚ್ಚಿಗೆ ಹೋಗು, ಅಲ್ಲಿ ಅದಿರಾವನ್ನೊಂದು ಹುಡುಗಿ ಇದ್ದಾಳೆ, ಆಕೆ ಒಬ್ಬ ವಿಕ್ಟಮ್, ಆಕೆ ಈ ಎಲ್ಲ ವಿಷಯಗಳಿಗೆ ಐ ವಿಟ್ನೆಸ್, ಆಕೆ ಮೇಲೆ ಯಾವಾಗ್ಲಾದ್ರೂ ಅಟ್ಯಾಕ್ ಆಗಬಹುದು, ಆಕೆಯನ್ನ ಕಾಪಾಡು ಅಂತ ಹೇಳ್ತಾನೆ. ಈಗ ರೋಹಿತ್ ಆಯ್ತು ಅಂತ ಅಲ್ಲಿಂದ ಕೊಚ್ಚಿಗೆ ಹೋಗ್ತಾನೆ. ಇನ್ನು ಈಗ ದಾನಿಯಲ್ ಕೂಡ ರಿಕವರ್ ಆಗ್ತಾನೆ. ಅವನು ಒಂದು ವಿಡಿಯೋ ಮಾಡ್ತಾನೆ. ಅವನು ಆ ವಿಡಿಯೋದಲ್ಲಿ ಮಂತ್ರಿ ಸುಧಾರಾಮ್ ತನಗೆ ವಿಷ ಕೊಟ್ಟಿದ್ದ, ಅವನು ನನಗೆ ಕೊಲ್ಲಕ್ಕೆ ಟ್ರೈ ಮಾಡ್ತಿದ್ದ ಅಂತ ಹೇಳ್ತಾನೆ. ಇನ್ನು ಅವನು ವಿಡಿಯೋದಲ್ಲಿ ಆದಷ್ಟು ಬೇಗ ನಾನು ಮಂತ್ರಿ ಸುಧಾರಾಮ್ಗೆ ಸಂಬಂಧಿಸಿದ ಎಲ್ಲ ಎವಿಡೆನ್ಸ್ ನ ಇಂಟರ್ನೆಟ್ ನಲ್ಲಿ ಹಾಕ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಅವನು ಮೈಕಲ್ಗೆ ನಿನ್ನ ಹತ್ರ ಇರೋ ಎಲ್ಲ ಇನ್ಫಾರ್ಮೇಶನ್ ನ ಆನ್ಲೈನ್ ನಲ್ಲಿ ಸರ್ಕ್ಯುಲೇಟ್ ಮಾಡು ಅಂತ ಹೇಳ್ತಾನೆ. ಈಗ ಮೈಕಲ್ ಹಾಗೆ ಮಾಡ್ತಾನೆ. ಇಂಟರ್ನೆಟ್ ನಲ್ಲಿ ಎಲ್ಲಾ ಕಡೆ ಮಂತ್ರಿ ಸುಧಾರಾಮ್ ಕಾಲ್ ರೆಕಾರ್ಡ್ ಸರ್ಕ್ಯುಲೇಟ್ ಆಗ್ತಿರುತ್ತೆ. ಇದನ್ನ ನೋಡಿ ಮಂತ್ರಿ ಸುಧಾರಾಮ್ ತುಂಬಾ ಭಯಪಡ್ತಾನೆ. ಯಾಕಂದ್ರೆ ಎಲ್ಲಾ ನ್ಯೂಸ್ ಚಾನೆಲ್ ನಲ್ಲಿ ಇವನ ಬಗ್ಗೆ ನೆಗೆಟಿವ್ ನ್ಯೂಸ್ ಬರ್ತಿರುತ್ತೆ. ಈಗ ಸೀನ್ ಅದಿರ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ರೋಹಿತ್ ಬಂದಿರ್ತಾನೆ. ಈತ ಇಲ್ಲಿ ಬಂದಾಗ ಇವರ ಮೇಲೆ ತುಂಬಾ ಜನ ಅಟ್ಯಾಕ್ ಮಾಡ್ತಾರೆ. ಆದ್ರೆ ರೋಹಿತ್ ಅದಿರನ್ನ ಅಲ್ಲಿಂದ ಎಸ್ಕೇಪ್ ಮಾಡಿಸ್ತಾನೆ. ಆಮೇಲೆ ಅವರ ಜೊತೆ ಫೈಟ್ ಮಾಡ್ತಾನೆ. ರೋಹಿತ್ ತುಂಬಾ ಹೊತ್ತು ಫೈಟ್ ಮಾಡಿದ ಮೇಲೆ ಅವನಿಗೆ ಬುಲೆಟ್ ಬೀಳುತ್ತೆ. ಅವನು ಲಿಫ್ಟ್ ನಲ್ಲಿ ಸತ್ತೋಗ್ತಾನೆ. ಇದು ಈಗ ದಾನಿಯಲ್ಗೆ ಗೊತ್ತಾದಾಗ ಅವನಿಗೆ ತುಂಬಾ ಬೇಜಾರಾಗುತ್ತೆ. ಅವನು ತನ್ನ ಫ್ರೆಂಡ್ ನ ನೋಡಕ್ಕೆ ಅಲ್ಲಿಗೆ ಬರ್ತಾನೆ. ಇಲ್ಲಿ ಬಂದು ನೋಡಿದಾಗ ರೋಹಿತ್ ಬಾಡಿ ಲಿಫ್ಟ್ ಅಲ್ಲಿ ಬಿದ್ದಿರುತ್ತೆ. ಇದನ್ನ ನೋಡಿ ಆತ ಅಲ್ಲಿನ ಸಿಸಿಟಿವಿ ಕ್ಯಾಮೆರಾ ಚೆಕ್ ಮಾಡ್ತಾನೆ. ಇಲ್ಲಿ ರೋಹಿತ್ ಸಾಯೋ ಮುಂಚೆ ದಾನಿಯಲ್ಗೆ ಕೆಲವು ಸನ್ನೆಗಳ ಮೂಲಕ ಅವನಿಗೆ ಒಂದು ಮೆಸೇಜ್ ನ ಕೊಟ್ಟಿರ್ತಾನೆ. ಈಗ ದಾನಿಯಲ್ ಅದನ್ನ ಡಿಕೋಡ್ ಮಾಡ್ತಾನೆ. ಆಗ ಅವನಿಗೆ ಅದು ಜ್ಯೋತಿ ಮನೆ ಅಡ್ರೆಸ್ ಅಂತ ಗೊತ್ತಾಗುತ್ತೆ. ಇವರು ಅಲ್ಲಿಗೆ ಹೋಗಿ ನೋಡಿದಾಗ ಅದಿರಾ ಅಲ್ಲಿರ್ತಾಳೆ. ಈಗ ದಾನಿಯಲ್ ಒಂದು ಪ್ಲಾನ್ ಮಾಡ್ತಾನೆ. ಅವನು ಅದಿರಾ ಮತ್ತು ಮೈಕಲ್ ನ ಕರ್ಕೊಂಡು ಒಂದು ಡಾಕ್ಯುಮೆಂಟ್ ನ ಶೂಟ್ ಮಾಡ್ತಾನೆ ಮತ್ತು ಅದನ್ನ ಇಂಟರ್ನೆಟ್ ನಲ್ಲಿ ಅಪ್ಲೋಡ್ ಮಾಡ್ತಾನೆ. ಈ ವಿಡಿಯೋದಲ್ಲಿ ಅದಿರಾ ಮಾತಾಡ್ತಾಳೆ, ನಾನು 10ನೇ ತರಗತಿಯಲ್ಲಿ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಆಗಿದ್ದೆ. ಅದಕ್ಕೆ ನನಗೆ ಶಕ್ತಿ ಗ್ರೂಪ್ ಅವರು ನಾನು ಪಾಸ್ ಆದ್ಮೇಲೆ ನನಗೆ ಒಂದು ಲ್ಯಾಪ್ಟಾಪ್ ಕೊಟ್ಟಿದ್ರು. ಇದನ್ನ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಆ ಲ್ಯಾಪ್ಟಾಪ್ ನಾನು ನನ್ನ ಎಜುಕೇಶನ್ ಗಾಗಿ ಯೂಸ್ ಮಾಡ್ತಿದ್ದೆ. ನನಗೆ ಬರ್ತಾ ಗೊತ್ತಾಗಿದ್ದೇನೆಂದ್ರೆ ಆ ಲ್ಯಾಪ್ಟಾಪ್ ಯಾವಾಗ್ಲೂ ಆನ್ ಆಗಿರ್ತಿತ್ತು. ಅದರ ಕ್ಯಾಮೆರಾ ಆಕ್ಸೆಸ್ ಬೇರೆ ಕಡೆ ಇತ್ತು. ಒಂದು ದಿನ ನಾನು ಮನೆಗೆ ಬಂದು ನನ್ನ ಬಟ್ಟೆ ಚೇಂಜ್ ಮಾಡ್ತಿದ್ದಾಗ ಆ ಲ್ಯಾಪ್ಟಾಪ್ ನಲ್ಲಿ ಅದೆಲ್ಲ ರೆಕಾರ್ಡ್ ಆಗಿತ್ತು ಮತ್ತು ಆನ್ಲೈನ್ ನಲ್ಲಿ ಅದನ್ನ ಲೀಕ್ ಮಾಡಲಾಗಿತ್ತು. ಇದು ನನ್ನ ತಂದೆಗೆ ಗೊತ್ತಾದಾಗ ಅವರು ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ರು. ಆದ್ರೆ ಅವರನ್ನ ಆಕ್ಸಿಡೆಂಟ್ ಮಾಡಿ ಕೊಲ್ಲಲಾಯಿತು. ಇದನ್ನ ನನ್ನ ತಾಯಿ ಪ್ರಶ್ನಿಸಿದಾಗ ನನ್ನ ತಂದೆನ ಕೊಂದಿದ್ದು ನನ್ನ ತಾಯಿ ಅಂತ ಆಕೆನು ಅರೆಸ್ಟ್ ಮಾಡಲಾಯಿತು. ಇನ್ನು ನನ್ನ ಕೊಲ್ಲಕ್ಕೆ ನನಗೂ ಕೂಡ ಆಕ್ಸಿಡೆಂಟ್ ಮಾಡಿಸಲಾಯಿತು ಅಂತ ಹೇಳ್ತಾಳೆ. ಇನ್ನು ಈಗ ಮೈಕಲ್ ಕೂಡ ಮಾತಾಡ್ತಾನೆ. ನಾನು ಆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ. ನನಗೆ ಆ ಕಂಪನಿಯವರು ಏನು ಮಾಡ್ತಾರೆ ಅಂತ ಪ್ರತಿಯೊಂದು ಗೊತ್ತು. ಅವರು ಆ ಲ್ಯಾಪ್ಟಾಪ್ ನಲ್ಲಿ ಸ್ಪೈವೇರ್ ಎಂಬ ಒಂದು ಆಪ್ ನ ಇನ್ಸ್ಟಾಲ್ ಮಾಡಿ ಅವರು ಜನರ ಪ್ರೈವಸಿ ಜೊತೆ ಆಟವಾಡ್ತಾರೆ ಅಂತ ಹೇಳ್ತಾನೆ. ಇದು ಈಗ ಇಂಟರ್ನೆಟ್ ನಲ್ಲಿ ಸರ್ಕ್ಯುಲೇಟ್ ಆಗುತ್ತೆ. ಈ ವಿಡಿಯೋ ಈಗ ತುಂಬಾ ವೈರಲ್ ಆಗಿರುತ್ತೆ. ಈಗ ಸೀನ್ ಅಲ್ಲಿಂದ ಶಕ್ತಿ ಕಡೆ ಶಿಫ್ಟ್ ಆಗುತ್ತೆ. ಇವನು ತನ್ನ ಆಫೀಸ್ಗೆ ಬರ್ತಾನೆ ಮತ್ತು ತನ್ನ ಎಂಪ್ಲಾಯ್ಸ್ಗೆ ಇಲ್ಲಿರೋ ಎಲ್ಲಾ ಪೆನ್ ಡ್ರೈವ್ ಮತ್ತು ಹಾರ್ಡ್ ಡಿಸ್ಕ್ ನ ಡಿಸ್ಟ್ರಾಯ್ ಮಾಡಿ ಅಂತ ಹೇಳ್ತಾನೆ. ಯಾಕಂದ್ರೆ ನಮ್ಮ ಮೇಲೆ ಯಾವಾಗ್ಲಾದ್ರೂ ರೈಡ್ ಆಗ್ಬೋದು ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಶಕ್ತಿಗೆ ತನ್ನ ತಂದೆ ಕಾಲ್ ಮಾಡ್ತಾನೆ. ಆತ ಶಕ್ತಿಗೆ ನಿನ್ನಲ್ಲಿರೋ ಎಲ್ಲಾ ಡಾಕ್ಯುಮೆಂಟ್ಸ್ ನ ಡಿಸ್ಟ್ರಾಯ್ ಮಾಡು ಅಂತ ಹೇಳ್ತಾನೆ. ಆದ್ರೆ ಶಕ್ತಿ ಅವನ ಮೇಲೆ ಸಿಟ್ ಮಾಡ್ಕೋತಾನೆ. ಇದೆಲ್ಲ ನಿಮ್ಮಿಂದನೇ ಆಗಿದ್ದು ಅಂತ ಹೇಳ್ತಾನೆ. ಇನ್ನು ಇವರು ಮಾತಾಡ್ತಿರೋದನ್ನ ದಾನಿಯಲ್ ಕೇಳ್ತಿರ್ತಾನೆ. ಇದು ಶಕ್ತಿಗೆ ಗೊತ್ತಾಗುತ್ತೆ. ಅವನು ಈಗ ಡೈರೆಕ್ಟ್ ಆಗಿ ದಾನಿಯಲ್ ಜೊತೆ ಮಾತಾಡ್ತಾನೆ. ನಾನು ಏರ್ಫೋರ್ಸ್ ನಲ್ಲಿದ್ದಾಗ ನನ್ನ ಪ್ಲೇನ್ ಕ್ರಾಶ್ ಆಗೋದ್ರಲ್ಲಿತ್ತು. ಆಗ ನೀನು ನನ್ನ ಪ್ರಾಣನ ಕಾಪಾಡಿದ್ದೆ. ಆದ್ರೆ ಆಮೇಲೆ ನನಗೆ ಗೊತ್ತಾಗಿರೋ ವಿಷಯ ಏನಂದ್ರೆ ಆ ಪ್ಲೇನ್ ನ ಕ್ರಾಶ್ ಆಗುವಂತೆ ಮಾಡಿದ್ದೆ ನನ್ನ ತಂದೆ. ಏಕೆಂದ್ರೆ ಆ ಟೈಮಲ್ಲಿ ಎಲೆಕ್ಷನ್ ಬರೋದ್ರಲ್ಲಿತ್ತು. ಅವರ ಮಗ ಸತ್ರೆ ಅವರಿಗೆ ವೋಟ್ ಸಿಕ್ಕು ಅವರು ಗೆಲ್ತಾರೆ ಅಂತ ಟ್ರೈ ಮಾಡಿದ್ರು ಅಂತ ಹೇಳ್ತಾನೆ. ಮತ್ತು ಅವತ್ತಿಂದ ನಾನು ಸತ್ತೋಗಿದ್ದೇನೆ. ಏಕೆಂದ್ರೆ ನನ್ನ ಸ್ವಂತ ತಂದೆನೇ ನನ್ನ ಕೊಲ್ಲಕ್ಕೆ ಟ್ರೈ ಮಾಡಿದ್ದ. ಈಗ ನಾನು ಕೇವಲ ಎಮೋಷನಲ್ಲೆಸ್ ಮನುಷ್ಯ ಅಂತ ಹೇಳ್ತಾನೆ. ಇದನ್ನೆಲ್ಲ ಮಂತ್ರಿ ಸುಧಾರಾಮ್ ಕೇಳ್ತಿರ್ತಾನೆ. ಅವನಿಗೆ ಇದನ್ನೆಲ್ಲ ಕೇಳಿ ತುಂಬಾ ಬೇಜಾರಾಗುತ್ತೆ. ಅವನು ತನ್ನ ಮಗ ಶಕ್ತಿಗೆ ಅಷ್ಟಕ್ಕೂ ನಿನಗೆ ಏನು ಬೇಕು ಅಂತ ಕೇಳ್ತಾನೆ. ಆಗ ಶಕ್ತಿ ತನ್ನ ತಂದೆಗೆ, ನೀವು ಸತ್ತೋದ್ರೆ ಜನ ನಿಮ್ಮನ್ನ ನಂಬ್ತಾರೆ. ನಿಮ್ಮ ಮೇಲೆ ಯಾವುದೇ ಅಲಿಗೇಷನ್ಸ್ ಆಗಲ್ಲ. ಇನ್ನು ಅವರು ನಿಮ್ಮನ್ನ ಒಬ್ಬ ಮಹಾನ್ ನೇತ ಅಂತ ಹೇಳಿ ನಿಮ್ಮ ಮೂರ್ತಿಯನ್ನ ಕೂಡ ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮಂತ್ರಿ ಸುಧಾರಾಮ್ಗೆ ತುಂಬಾ ಗಿಲ್ಟ್ ಫೀಲ್ ಆಗ್ತಿರುತ್ತೆ. ಅವನು ಒಂದು ಗನ್ ತಗೊಂಡು ತನ್ನನ್ನು ತಾನು ಶೂಟ್ ಮಾಡ್ಕೊಂಡು ಸತ್ತೋಗ್ತಾನೆ. ಆದ್ರೆ ಇನ್ನೊಂದು ಕಡೆ ಜನರ ಆಕ್ರೋಶ ತುಂಬಾ ಹೆಚ್ಚಾಗಿರುತ್ತೆ. ಅವರು ಶಕ್ತಿ ಕಂಪನಿಗೆ ಬಂದು ಇಲ್ಲಿ ಎಲ್ಲಾ ಸಾಮಾನನ್ನ ಡಿಸ್ಟ್ರಾಯ್ ಮಾಡ್ತಿರ್ತಾರೆ. ಇನ್ನು ಅವರ ಜೊತೆ ಮೈಕಲ್ ಮತ್ತು ದಾನಿಯಲ್ ಕೂಡ ಒಳಗೆ ಬರ್ತಾರೆ. ಮೈಕಲ್ ತನ್ನ ಡೆಸ್ಕ್ಗೆ ಹೋಗಿ ಅಲ್ಲಿದ್ದ ಒಂದು ಹಾರ್ಡ್ ಡಿಸ್ಕ್ ನ ತಗೋತಾನೆ. ಇನ್ನೊಂದು ಕಡೆ ದಾನಿಯಲ್ ಶಕ್ತಿ ಕಡೆಯ ರೌಡಿಗಳನ್ನ ಹುಡುಕೋತಾ ಶಕ್ತಿ ಹತ್ರ ಹೋಗ್ತಿರ್ತಾನೆ. ಈಗ ಮೈಕಲ್ ಅಲ್ಲಿಂದ ಸರ್ವರ್ ಒಳಗೆ ಹೋಗ್ತಾನೆ ಮತ್ತು ಅಲ್ಲಿದ್ದ ಎಲ್ಲಾ ಡಾಟಾನ ತನ್ನ ಕಂಪ್ಯೂಟರ್ ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಿರ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ಶಕ್ತಿ ಬರ್ತಾನೆ. ಶಕ್ತಿ ಮೈಕಲ್ಗೆ ತುಂಬಾ ಹೊಡಿತಿರ್ತಾನೆ. ಆಗ ಅಲ್ಲಿ ದಾನಿಯಲ್ ಬರ್ತಾನೆ. ಈತ ಶಕ್ತಿಗೆ ತುಂಬಾ ಹೊಡಿತಾನೆ ಮತ್ತು ನಿನಗೆ ಈಗಲೂ ಚಾನ್ಸ್ ಇದೆ, ಇದನ್ನೆಲ್ಲ ಬಿಟ್ಬಿಟ್ಟು ಸರೆಂಡರ್ ಆಗ್ಬಿಡು ಅಂತ ಹೇಳ್ತಾನೆ. ಆದ್ರೆ ಶಕ್ತಿ ಅವನ ಮಾತನ್ನ ಕೇಳೋ ಮೂಡಲ್ಲಿರಲ್ಲ. ನೀನು ಅವತ್ತು ನನ್ನ ಕಾಪಾಡಬಾರ್ದಾಗಿತ್ತು ಅಂತ ಹೇಳ್ತಾನೆ. ಇದರಿಂದ ದಾನಿಯಲ್ಗೆ ಶಕ್ತಿ ಚೇಂಜ್ ಆಗಲ್ಲ ಅಂತ ಗೊತ್ತಾಗುತ್ತೆ. ಅವನು ಈಗ ಒಂದು ಸ್ಪ್ರೇನ ತಗೊಂಡು ಅವನ ಮೇಲೆ ಸ್ಪ್ರೇ ಮಾಡ್ತಾನೆ. ಇದೇ ಸ್ಪ್ರೇಯಿಂದ ಶಕ್ತಿ ಜ್ಯೋತಿನ ಕೊಂದಿರ್ತಾನೆ. ಈಗ ಅದೇ ಸ್ಪ್ರೇನ ದಾನಿಯಲ್ ಶಕ್ತಿ ಮೇಲೆ ಮಾಡ್ತಾನೆ. ಈಗ ಶಕ್ತಿ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಅಲ್ಲಿಂದ ಒಂದು ಕಾರ್ ತಗೊಂಡು ಎಸ್ಕೇಪ್ ಆಗ್ತಾನೆ. ಆದ್ರೆ ಜನ ಅವನ ಹಿಂದೆ ಓಡ್ತಿರ್ತಾರೆ. ಇನ್ನು ದಾರಿಯಲ್ಲಿ ಹೋಗ್ತಿದ್ದಾಗ ಶಕ್ತಿ ಕಾರ್ ಆಕ್ಸಿಡೆಂಟ್ ಆಗುತ್ತೆ ಮತ್ತು ಅದಕ್ಕೆ ಬೆಂಕಿ ಹಚ್ಕೊಳ್ಳುತ್ತೆ. ಈಗ ಕಾರ್ ಬ್ಲಾಸ್ಟ್ ಆಗಿ ಶಕ್ತಿ ನಡು ರೋಡಲ್ಲಿ ಸತ್ತು ಹೋಗ್ತಾನೆ. ಇನ್ನು ಮಾರನೇ ದಿನ ಬೆಳಗ್ಗೆ ಲತಿಕಾ ಅದಿರನ್ನ ಕರ್ಕೊಂಡು ಕೋರ್ಟ್ಗೆ ಹೋಗ್ತಾಳೆ. ಇಲ್ಲಿ ಮೈಕಲ್ ಕೂಡ ಇರ್ತಾನೆ.
ಈಗ ಮೈಕಲ್ ಸ್ಟೇಟ್ಮೆಂಟ್ ನಿಂದ ಲತಿಕಾ ಈ ಕೇಸ್ ನ ಗೆಲ್ತಾಳೆ. ಇನ್ನೊಂದು ಕಡೆ ನಮಗೆ ದಾನಿಯಲ್ನ ತೋರಿಸ್ತಾರೆ. ಈತ ರೋಹಿತ್ ಮನೆಗೆ ಹೋಗಿರ್ತಾನೆ. ಈತ ಆ ಮನೆನ ಕ್ಲೀನ್ ಮಾಡಿಸ್ತಿರ್ತಾನೆ. ಅದೇ ಟೈಮಲ್ಲಿ ಅವನಿಗೆ ಶ್ರೀಧರ್ ಕಾಲ್ ಮಾಡ್ತಾನೆ ಮತ್ತು ನಿನಗೆ ಜಾಬ್ನ ಅವಶ್ಯಕತೆ ಇದ್ರೆ ನೀನು ಮತ್ತೆ ಫೋರ್ಸ್ಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾನೆ. ಆದ್ರೆ ದಾನಿಯಲ್ ಅದನ್ನ ರಿಜೆಕ್ಟ್ ಮಾಡ್ತಾನೆ ಮತ್ತು ರೋಹಿತ್ ಈ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ್ದಾನೆ, ಅವನನ್ನ ಶಹೀದ್ ಅಂತ ಘೋಷಣೆ ಮಾಡಿ ಅವನಿಗೆ ಪುರಸ್ಕಾರ ಕೊಡಿ ಅಂತ ಹೇಳ್ತಾನೆ. ಸೊ ಈಗ ದಾನಿಯಲ್ ತನ್ನ ಕೆಲಸದಲ್ಲಿ ಬಿಸಿ ಆಗ್ತಾನೆ. ಅವನು ರೋಹಿತ್ ಜೊತೆ ಕಳೆದ ತನ್ನ ಟೈಮ್ ನ ನೆನಪು ಮಾಡ್ಕೋತಾನೆ. ಸೊ ಮೂವಿಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.